ಹೈಸ್ಕೂಲಲ್ಲಿ ನಾನು ಕವನ ಕತೆ ಬರೀಬೇಕಾದ್ರೆ ಟೀಚರ್ಗಳು ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಅದ್ರಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಕಷ್ಟ ಅಂತ ಗೊತ್ತಾಯ್ತು. ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತು. ಈಗ ಒಂದು ಸಿನಿಮಾ ಸಾಧನೆ ಮಾಡಿ ಮತ್ತೆ ವಾಪಸ್ ಫ್ಯಾಮಿಲಿಗೆ ಹೋದಾಗ ಫ್ಯಾಮಿಲಿಯವರೇ ಇಲ್ಲ ಅಂದ್ರೆ ಸೊ ಬೇಡ ಫಸ್ಟ್ ಫ್ಯಾಮಿಲಿ ನೋಡೋಣ ಅನ್ಬಿಟ್ಟು ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಮಿಸ್ಟೇಕ್ ಇದೆ. ಓಕೆ, ನಾನು ಶೂಟ್ ಮಾಡ್ಬಿಟ್ಟು ನಾನು ಗ್ರೇಡಿಂಗ್ ಮಾಡ್ತಿರ್ಲಿಲ್ಲ. ಮೊದಲನೇ ಚಿತ್ರ ಓ ಅಂತ ಹೌದು. ಹಾರರ್ ಸಿನಿಮಾ ಮಾಡಿ ಈ ದೆವ್ವಗಳು ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ನಂಬಿಕೆ ಇತ್ತು. ಇವ್ರು ಒಪ್ಕೊಂಡು ಸಿನಿಮಾ ಮಾಡ್ಬೇಕಂದ್ರ ಕತಿ ಅಷ್ಟು ಚಲೋ ಇರ್ಬೇಕು. ಹೌದು, ವಿಲನ ನಾಗರಾಜ್ ಬಂದಿದ್ರು. ಹ್ಮ್ ಓಕೆ, ಅವಾಗ ನೋಡಿದ್ದೆ ಅವ್ರನ್ನ. ಅದು ತಲೆಯಲ್ಲಿ ಇತ್ತು ನಮ್ಗೆ. ಜೊತೆ ಲವ್ ಮಾಟೆಲ್ ಮಾಡಿದ್ದಾರೆ. ನೋಡಿ ನೀವ್ ಯಾಕೆ ಒಂದ್ಸಲ ಅವ್ರನ್ನ ಮೀಟ್ ಮಾಡಬಾರ್ದು ಅಂದ್ರು. ಹೌಸ್ಫುಲ್ ಆಯ್ತು. ನಾನು ಹಂಗಾಗಿ ಎಲ್ಲ ಒಂದ್ ಕಡೆ ಸ್ವಲ್ಪ ರೀಚ್ ಇನ್ನ ಆಗ್ಬೇಕಿತ್ತೇನೋ ಸಿನಿಮಾ ಅಂತ ನನಗೆ ಅನಿಸ್ತು. ಸ್ವಲ್ಪ ಎಲ್ಲ ಒಂದ್ ಕಡೆ ನಿರ್ದೇಶಕರಿಗೆ ಆಯ್ಕೆ ಕಡಿಮೆ ಮೇಡಮ್. ಅದೊಂದ್ ಬೋಲ್ಡ್ ಮೂವ್ ಅಂತಾನೆ ಹೇಳ್ಬೋದು. ಹೌದು ಹೌದು ಮೇಡಮ್. ಈ ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಇವ್ರು ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾರೆ. ಅವ್ರಿಗೆ ಈಸಿಯಾಗಿ ಬೇಡಿಕೆ ಕೊಡ್ತಾರೆ. ನಾನು ಸಿನಿಮಾ ಒಳಗ್ ಬರ್ಬೇಕು, ಹೀರೋ ಆಗ್ಬೇಕು, ಸಿಂಗರ್ ಆಗ್ಬೇಕು. ನಾನು ಇವಾಗ ಹುಬ್ಳಿಯಿಂದ ನಾನು ಹೋಗ್ತಾ ಇದೀನಿ ಬ್ಯಾಗ್ ತಗೊಂಡು. ಅಲ್ಲಿ ಹೋದ ತಕ್ಷಣ ಒಬ್ರು ದೊಡ್ಡ ಡೈರೆಕ್ಟರ್ ಇದಾರೆ, ಅವ್ರನ್ನ ಮೀಟ್ ಮಾಡ್ತೀನಿ, ನಂಗೆ ಚಾನ್ಸ್ ಕೊಟ್ಬಿಡ್ತಾರೆ. ಹಿಟ್ ಕೊಟ್ಟಿಲ್ಲ ಅವ್ನು 2 ಸಿನಿಮಾ ಮಾಡಿದ್ರು ಕೇಳಲ್ಲ. ಈ ಮ್ಯಾಕ್ಸ್ ಸಿನಿಮಾ ಡೈರೆಕ್ಟರ್ ಯಾರು ಇದು ವಿಜಯ್ ಅಂದ್ರೆ ಡೈರೆಕ್ಟರ್ ವೈಫು ಸ್ಕ್ರಿಪ್ಟ್ ಓದ್ಬಿಟ್ಟು ದೊಡ್ಡ ಸ್ಟಾರ್ಗೆ ಮಾಡಿದ್ದು ನಾನು ಆ ತರ ಅವ್ರನ್ನ ಇನ್ಸ್ಪೈರ್ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದ್ರೆ ಹಂಗಾದ್ರೆ ಕಂಪ್ಲೇಂಟ್ ರೇಸ್ ಮಾಡಿ ಅಂತ ಪ್ರಯೋಜನ. ಮ್ಯಾನೇಜರ್ ಯಾವ ತರ ಇರಬೇಕು ಅಂದ್ರೆ ಆತ ಕತೆ ಕೇಳೋ ತರ ಇರಬೇಕು. ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ವಿಜಯ್ ಸೇತುಪತಿ ಇದಾರಲ್ಲ, ನಾನು ಅವರು ಸಿನಿಮಾ ಮಾಡಕ್ ಪ್ರಯತ್ನ ಮಾಡಿದೆ. ನಮ್ಮ ಕನ್ನಡ ಮ್ಯಾನೇಜರ್ ಆ ಮ್ಯಾನೇಜರ್ಗೆ ಎಷ್ಟು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಅವ್ರ ಆ ಕಡೆಯಿಂದ ಎನ್ಕರೇಜ್ ಮಾಡೋದಿರ್ಲಿ, ಅವರು ಯಾರೋ ಹೊಸಬ್ರಿಗೆ ಯಾರಿಗೂ ಮಾಡಲ್ಲ ರೀ, ನಮ್ಗೆ ಪ್ರೊಡ್ಯೂಸರ್ ಎಲ್ಲ ಇಂಪಾರ್ಟೆಂಟ್. ಫಸ್ಟ್ ಕತೆ ಕಳಿಸಿ. ದೊಡ್ಡ ಸ್ಟಾರು 5-6 ಜನ ಏನಿದ್ದಾರೆ ಅವರಿಗೆ ಕತೆ ಒಪ್ಪಿಗೆ ಆದ್ರೆ ಖಂಡಿತ ಸಿನಿಮಾ ಪ್ರೊಡ್ಯೂಸರ್ ಸಿಗ್ತಾರೆ. ಮಿನಿಮಮ್ 7 ದಿನ ಸಿನಿಮಾ ಥಿಯೇಟರ್ ಇರಬೇಕು. ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟ್ರಕ್. ಇವತ್ತಿನ ದಿನ ನಾವು ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಜೊತೆ ಇದ್ದೀವಿ. ಇವರು ಕನ್ನಡ ಇಂಡಸ್ಟ್ರಿಗೆ 2 ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮತ್ತೆ ಅವ್ರ ಜೊತೆ ನಾವು ಸಂವಾದವನ್ನು ಮಾಡೋಣ. ಏನೇನ ಅವ್ರ ಇಲ್ಲಿ ಮಠ ಅವ್ರ ಜರ್ನಿ ಹೆಂಗಿತ್ತು ಏನಂತಂದು. ಅವರು ಇವತ್ತಿನ ನಮ್ಮ ಗೆಸ್ಟ್ ಮಹೇಶ್ ಅಮ್ಮಾಳಿ ದೊಡ್ಡಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಆರಾಮಿದ್ದೀರಿ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ಆರಾಮ್ ಸರ್, ಥ್ಯಾಂಕ್ ಯು. ಸರ್ ನಾವು ಹುಬ್ಳಿಯಿಂದ ಬಂದೇವ್ರಿ. ನಮ್ಮ ಆಡಿಯನ್ಸ್ ಬಾಳ್ ಮಂದಿ ಅಂದ್ರೆ ಉತ್ತರ ಕರ್ನಾಟಕದಾಗ ಇರೋದು. ಅವರಿಗೆ ನಿಮ್ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಡೋದಾದ್ರ ಏನ್ ಕೊಡ್ತೀರಿ ಸರ್? ಮೇಡಮ್, ನನ್ನ ಹೆಸರು ಆಕ್ಚುಲಿ ಮಹೇಶ್ ಅಂತ. ನಾನು ಮೂಲತಃ ಬಂದು ಚನ್ನಪಟ್ಟಣದ ಹತ್ರ ಒಂದು ಅಮ್ಮಳಿ ದೊಡ್ಡಿ ಅಂತ ಗ್ರಾಮ ಇದೆ. ಸೊ ಅಲ್ಲಿ ಹುಟ್ಟಿ ಬೆಳೆದಿದ್ದು ನಾನು. ಒಂದು ಹಳ್ಳಿ, ಪ್ಯೂರ್ ಪುಟ್ಟ ಹಳ್ಳಿ ಒಂದು. ಸೊ ಅಲ್ಲಿಂದ ಬ್ಯಾಂಗ್ಳೂರ್ ಬಂದೆ. ಅಂದ್ರೆ ಸಿನಿಮಾದಲ್ಲಿ ಏನಾದ್ರು ನಾವು ಸಾಧನೆ ಮಾಡ್ಬೇಕು ಅಂತ. ಅಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೆ ರೈಟಿಂಗ್ ಅಭ್ಯಾಸ ಇತ್ತು. ಅಂದ್ರೆ ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ಹೊಂಗನೂರ್ ಅಂತ ಒಂದು ಊರಿದೆ. ಆ ಹೈಸ್ಕೂಲಲ್ಲಿ ನಾನು ಕವನ ಕತೆ ಬರೀಬೇಕಾದ್ರೆ ಟೀಚರ್ಗಳು ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಸೊ ನನಗೆ ಏನ್ ಅನ್ನಿಸ್ತು, ಮತ್ತೆ ಕಾಲೇಜ್ ಡೇಸ್ಗೆ ಹೋದಾಗ ಮತ್ತೆ ಆ ಕತೆ ಬರೆಯೋದು ಕಂಟಿನ್ಯೂ ಮಾಡಿದೆ. ಪೇಪರ್ಗಳಿಗೆ ಆರ್ಟಿಕಲ್ ಬರೀತಿದೆ. ಸೊ ಅಲ್ಲೆಲ್ಲ ಜನ ಪ್ರಶಂಸೆ ಮಾಡ್ತಿದ್ರು. ಅಲ್ಲಿ ಕೂಡ ಲೆಕ್ಚರ್ಗಳು ಇದು ಮಾಡ್ತಿದ್ರು. ಸೊ ಕೊನೆಗೆ ನನಗೆ ಸಿನಿಮಾ ಯಾಕೆ ಕೆರಿಯರ್ ತಗೋಬಾರ್ದು ಅಂತ ಫೀಲ್ ಆಯ್ತು ನನಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ಬೇಕಂತ ಬ್ಯಾಂಗ್ಳೂರ್ ಬಂದೆ. ಸೊ ಬೆಂಗಳೂರಿಗೆ ಬಂದು ಸ್ವಲ್ಪ ದಿನ ಸಿನಿಮಾದಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಕಷ್ಟ ಅಂತ ಗೊತ್ತಾಯ್ತು. ಸೊ ಬ್ಯಾಂಕ್ಗೆ ಸೇರ್ಕೊಂಡೆ. ಸೊ ಒಂದು 10 ಇಯರ್ಸ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಬಟ್ ನನ್ಗೆ ಸಿನಿಮಾ ಪ್ಯಾಷನ್ ಅಂತ ಇರುತ್ತಲ್ಲ, ಅದನ್ನ ನಾನು ಬಿಡಕ್ಕಾಗಲ್ಲ. ಸೊ ನಾನು ಏನಕ್ಕೆ 10 ವರ್ಷ ಕೆಲಸ ಮಾಡಿದೆ ಅಂದ್ರೆ ನನಗೆ ತಮ್ಮ ತಂಗಿ ಇದ್ರು. ಫಾದರ್ ಬೆಡ್ ರಿಟರ್ನ್ ಆದ್ರು ಆಕ್ಚುಲಿ ಸಡನ್ ಆಗಿ. ಸೊ ಹಂಗಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ನಾನು ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತು. ಸೊ ತಮ್ಮ ತಂಗಿ ಓದಿಸ್ಬೇಕು ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಮತ್ತೆ ಫಾದರ್ ಮೆಡಿಸನ್ ಎಲ್ಲ ಕೊಡಿಸ್ಬೇಕು. ಸೊ ಏನ್ ಮಾಡಿದೆ, ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡಾಗ ಏನಾಯ್ತು, ನಮ್ಗೆ ಇಂಡಸ್ಟ್ರಿಲಿ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು ಕೂಡ ನಾನು ಏನ್ ಮಾಡ್ತಿದ್ದೆ, ಬೆಳಿಗ್ಗೆ 10 ರಿಂದ 6 ಗಂಟೆವರೆಗೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. 6 ಗಂಟೆ ಮೇಲೆ ಡೈರೆಕ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಬರೆಯೋದೆಲ್ಲ ಮಾಡ್ತಿದ್ದೆ. ಒಂದು ಮಿಡ್ ನೈಟು ಅರ್ಲಿ ಮಾರ್ನಿಂಗ್ ಹೋಗಿ ಬರ್ದಿ ಮತ್ತೆ ನಾನು ವಾಪಸ್ಸು ನಾನು ರೂಮ್ಗೆ ಹೋಗಿ ಮತ್ತೆ ರೂಮಲ್ಲಿ ಒಂದು 3-4 ಅವರ್ಸ್ ಮಲಗಿದ್ದು ಮತ್ತೆ ನಾನು ಬ್ಯಾಂಕ್ ಹೋಗ್ತಿದ್ದೆ. ಆ ಟೈಮಲ್ಲಿ ಏನಾಗೋದು, ನಮ್ಗೆ ಯಾರು ಆಲ್ರೆಡಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ಅಸಿಸ್ಟೆಂಟ್, ಅಸೋಸಿಯೇಟ್, ಕೋ ಡೈರೆಕ್ಟರ್, ಅವ್ರು ನನಗೆ ಅಡ್ವೈಸ್ ಮಾಡೋದು, ನಿನ್ಗೆ ಏನ್ ಜವಾಬ್ದಾರಿ ಇದೆ ಅದನ್ನ ಮುಗಿಸು. ಎಸ್ಪೆಷಲಿ ಮನೇಲಿ ಹೆಣ್ಮಕ್ಳಿದ್ರೆ ಸಿನಿಮಾ ಇಂಡಸ್ಟ್ರಿ ಟಕ್ಕಂತ ಬರಕ್ ಹೋಗ್ಬೇಡ. ಫಸ್ಟ್ ಅವ್ರದ್ದು ಏನ್ ಜವಾಬ್ದಾರಿ ಇದೆ, ಮದ್ವೆ ಆಗೋದು ಇನ್ನೊಂದು ಮುಗಿಸು, ಆಮೇಲೆ ಬಾ ಇಂಡಸ್ಟ್ರಿಗೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ನಾನು ಮಧ್ಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ರೆ ಕರೆಕ್ಟ್ ಆಗಿ ದುಡ್ಡು ಕೊಡಲ್ಲ, ಇದೆಲ್ಲ ಇತ್ತು. ಸೊ ನಾನೇನ್ ಮಾಡಿದೆ, ಹೌದಲ್ಲ ಈಗ ಏನೋ ಸಾಧನೆ ಮಾಡ್ತೀವಿ, ಆ ಸಾಧನೆ ಮಾಡ್ಬೇಕು ಅಂದ್ರೆ ನನಗೆ ಅರ್ಥ ಆಯ್ತು, ಸಿನಿಮಾ ಇಂಡಸ್ಟ್ರಿ ಸಾಧನೆ ಮಾಡ್ಬೇಕಂದ್ರೆ 8-10 ವರ್ಷ ಬೇಕೇ ಬೇಕು. ಯಾಕಂದ್ರೆ ನಾವು ಯಾರು ಶ್ರೀಮಂತರ ಮಕ್ಕಳೆಲ್ಲ, ನಮ್ಮ ಹತ್ರ ಏನೋ ಕೋಟಿ ಇಲ್ಲ. ಸರಿ, ಈ 8-10 ವರ್ಷದಲ್ಲಿ ಅಕಸ್ಮಾತ್ ಏನಾದ್ರು ನಮ್ಮ ಮನೆಯವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಫಾದರ್ಗೂ ಇಲ್ಲ. ಸೊ ಏನೋ ಈಗ ಒಂದು ಸಿನಿಮಾ ಸಾಧನೆ ಮಾಡಿ ಮತ್ತೆ ವಾಪಸ್ ಫ್ಯಾಮಿಲಿಗೆ ಹೋದಾಗ ಫ್ಯಾಮಿಲಿಯವರೇ ಇಲ್ಲ ಅಂದ್ರೆ ಸೊ ಬೇಡ ಫಸ್ಟ್ ಫ್ಯಾಮಿಲಿ ನೋಡೋಣ ಅಂದ್ಬಿಟ್ಟು, ಹಂಗಾಗಿ ತಂಗಿ ಮದುವೆ ಮಾಡ್ಬಿಟ್ಟು ಬ್ಯಾಂಕ್ ರಿಸೈನ್ ಮಾಡಿ
ಫುಲ್ ಟೈಮ್ ಸಿನಿಮಾ ಇಂಡಸ್ಟ್ರಿಗೆ ಬಂದೆ 2016 ಎಂಡಲ್ಲಿ ಬಂದೆ ಮೇಡಮ್. ಹಾ ಸೊ ಹಿಂಗೆ ಜರ್ನಿ ಸ್ಟಾರ್ಟ್ ಆಯ್ತು ಸಿನಿಮಾದಲ್ಲಿ. ಅಂದ್ರೆ ನಿಮ್ ಒಳಗಿರೋ ಕನಸನ್ನ 10 ವರ್ಷ ನೀವು ಇಟ್ಕೊಂಡು ಮನಸ್ಸೊಳಗೆ ಇಟ್ಕೊಂಡು ಹೌದು ಅದಕ್ ಮೇಡಮ್. ಸ್ವಲ್ಪ ಕೆಲಸ ಮಾಡಿ ನಿಮ್ ಜವಾಬ್ದಾರಿಗಳು ಮುಗಿದ್ಮೇಲೆ ನೀವು ಹೌದು ಮೇಡಮ್, ನಾನು ಜವಾಬ್ದಾರಿ ಮುಗಿಸ್ಕೊಂಡು ಬಂದೆ ಹಾ ಆಕ್ಚುಲಿ. ಸರ್, ಈ ಒಂದ್ ಮಾತ್ ನಮಗ್ ಬಹಳ ಖುಷಿ ಆತ್ರಿ. ಯಾಕಂದ್ರ ನಮ್ ಕಡೆ ಬಹಳ ಜನ ನಾವ್ ನೋಡೇವಿ, ಬಹಳ ಕನಸಿರ್ತಾವ ಅವ್ರಿಗೆ. ಸಿನಿಮಾ ಅಷ್ಟೇ ಅಲ್ಲ ಸರ್, ಬಹಳ ಕನಸಿರ್ತಾವ. ಆದ್ರ ಜವಾಬ್ದಾರಿಗೋಸ್ಕರ ಅವ್ರ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಜವಾಬ್ದಾರಿ ಮುಗಿಸ್ಕೊಂಡು ತಮ್ಮ ಕನಸು ನೋಡಾಕ ಹೌದು ಮೇಡಮ್, ಹೌದು. ಎಸ್ ಸರ್, ಈ ಒಂದು ದಿಶೆ ಒಳಗ ನಾನು ಖುಷಿ ಆತ್ ಸರ್ ನಿಮ್ ಕತೆ ಕೇಳಾಕ. ಹಂಗಾಗಿ ನಿಮ್ದು ಮೊದಲನೇ ಚಿತ್ರ ಓ ಅಂತ ಹೌದು ಹಾರರ್ ಸಿನಿಮಾ ಮಾಡಿದ್ರಿ ಸರ್. ಹೌದು ಮೇಡಮ್. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನೀವೆಲ್ಲಾದ್ರೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರ ಸರ್ ಯಾವ್ದಾದ್ರು ಸಿನಿಮಾದಲ್ಲಿ? ಮೇಡಮ್ ಆಕ್ಚುಲಿ ನಾನು ಬ್ಯಾಂಗ್ಳೂರ್ ಬಂದ ತಕ್ಷಣ ನಮ್ಮ ಜೋಗಿ ಪ್ರೇಮ್ ಇದಾರಲ್ಲ, ಹ್ಮ್ ಅವ್ರ ಟೀಮಲ್ಲಿ ವರ್ಕ್ ಮಾಡಿದ್ದೆ. ಹ್ಮ್ ಈ ಹ್ಮ್ ಪ್ರೀತಿ ಏಕೆ ಭೂಮಿಯಲ್ಲಿದೆ ಒಂದು ಸಿನಿಮಾ ಇದೆ. ಆಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಹ್ಮ್ ಅವ್ರ ಆಫೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳೇ ಒಂದ್ 8 ಜನ ಇರೋರು, ಹಾ ರೀ. ಅಸೋಸಿಯೇಟ್ ಡೈರೆಕ್ಟರ್ಗಳೇ ಒಂದ್ 4 ಜನ ಇರೋರು. ಸೊ ದೊಡ್ಡ ಸಂತೆ ಅದು. ಹ್ಮ್ RPC ಲೆವೆಲ್ ಆಫೀಸ್ ಇತ್ತು. ಹ್ಮ್ ಅವಾಗ ನಾವ್ ಯಾರಂತಾನೆ ಗುರ್ತು ಹಿಡಿತಿರ್ಲಿಲ್ಲ ಪ್ರೇಮ್ ಹ್ಮ್ ಸರ್. ಹ್ಮ್ ಅಷ್ಟು ಆ ತರ ಒಂದು ಕ್ರೌಡಲ್ಲಿ ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ಒಂದು 3 ತಿಂಗಳು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ವರ್ಕ್ ಮಾಡಿದೆ. ಅದಾದ್ಮೇಲೆ ಬ್ಯಾಂಕಿಗೆ ಸೇರ್ಕೊಂಡೆ. ಬ್ಯಾಂಕಿಗೆ ಸೇರ್ಕೊಂಡೇನೆ ಒಂದು 3-4 ಸಿನಿಮಾಗೆ ಡೈಲಾಗ್ಸ್ ಬರ್ದೆ, ಸ್ಕ್ರೀನ್ ಪ್ಲೇ ಬರ್ದೆ. ಹ್ಮ್ ಹ್ಮ್ ಕೆಲವು ಸಿನಿಮಾಗಳು ರಿಲೀಸ್ ಆದ, ಕೆಲವು ರಿಲೀಸ್ ಆಗ್ಲಿಲ್ಲ. ಹ್ಮ್ ಸೊ ಅದಾದ್ಮೇಲೆ ಮತ್ತೆ ಬಂದ್ಬಿಟ್ಟು ನಾನು ಬ್ಯಾಂಕ್ ಕೆಲಸ ಬಿಟ್ಟ ಮೇಲೆ ಹ್ಮ್ ಅಸೋಸಿಯೇಟ್ ಡೈರೆಕ್ಟರ್ ಪ್ಲಸ್ ಸ್ಕ್ರಿಪ್ಟ್ ರೈಟರ್ ಆಗಿ ವರ್ಕ್ ಮಾಡಿದೆ. ಸೊ ಈ ತರ ಎಲ್ಲ ಮಾಡಿದ್ವಿ ಮೇಡಮ್. ಮತ್ತೆ ಅಸಿಸ್ಟೆಂಟ್ Yes, ಅಸೋಸಿಯೇಟ್ yes. ಕೂಡ ವರ್ಕ್ ಅಂದ್ರೆ ಮಾಡಿದ್ವಿ ನೀವು ಎಕ್ಸ್ಪೀರಿಯನ್ಸ್ ಇಟ್ಕೊಂಡ ಬಂದಿರಿ ಸರ್ ಹಂಗಂದ್ರೆ ಒಂದ್ ಸಿನಿಮಾ ಮೇಡಮ್. ಮಾಡ್ಬೇಕು. ನನಗೆ ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ, ನಾನು ಏನು ಸಿನಿಮಾ ಒಬ್ಬ ಡೈರೆಕ್ಟರ್ ಹತ್ರ ಏನು ವರ್ಕ್ ಮಾಡಿದ್ದೀನಿ, ನನಗೆ ಅದು ಅಷ್ಟು ಹೆಲ್ಪ್ ಆಗಿಲ್ಲ ಆಕ್ಚುಲಿ. ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ಹೌದು ಹೌದು. ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ನಾನು ಶಾರ್ಟ್ ಮೂವಿ ಮಾಡಿದ್ಮೇಲೆ. ಹ್ಮ್ ನಾನು ಏನ್ ಮಾಡಿದೆ, ಒಂದು ಕ್ಯಾಮ್ರಾ ತಗೊಂಡು ನಾನು ಸೇವಿಂಗ್ಸ್ ಅಲ್ಲಿ ನಾನು ಶಾರ್ಟ್ ಮೂವಿ ಮಾಡ್ತಾ ಹೋದೆ. ಒಂದು ಶಾರ್ಟ್ ಮೂವಿ ಮಾಡ್ತಿದ್ದೆ, ಹ್ಮ್ ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಮಿಸ್ಟೇಕ್ ಇದೆ, ಓಕೆ ನಾನು ಶೂಟ್ ಮಾಡ್ಬಿಟ್ಟು ನಾನು ಗ್ರೇಡಿಂಗ್ ಮಾಡ್ತಿರ್ಲಿಲ್ಲ. ಹ್ಮ್ ಓಕೆ, ಓ ಹಾ ಸರ್. ಗ್ರೇಡಿಂಗ್ ಮಾಡ್ಬೇಕು, ಗ್ರೇಡಿಂಗ್ ಮಾಡಿದ್ರೆ ಇದು ಚೆನ್ನಾಗಿ ಕಾಣುತ್ತೆ. ಹೌದು. ಓಕೆ, ಹ್ಮ್ ಓ ಮತ್ತೆ ಇದಕ್ಕೆ ಮ್ಯೂಸಿಕ್ಕು, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಯಾರ ಕೈಲಿ ಏನೋ ಒಂದು ಮ್ಯೂಸಿಕ್ ಮಾಡಿಸ್ಬಿಡ್ತಿದ್ವಿ. ಓ ಇಲ್ಲ ಇಲ್ಲ, ಇದು ಪ್ರಾಪರ್ ಆಗಿರೋರ ಹತ್ರನೇ ಮಾಡಿಸ್ಬೇಕು. ಹ್ಮ್ ಹ್ಮ್ ಸೊ ನನ್ನ ಮಿಸ್ಟೇಕ್ ಇಂದ ನಾನೇ ಕಲಿತಾ ಹೋದೆ. ಒಂದು 4-5 ಸಿನಿಮಾ ಮಾಡಿದ್ಮೇಲೆ ನನ್ ಕಾನ್ಫಿಡೆನ್ಸ್ ಬಂತು. 4-5 ಶಾರ್ಟ್ ಮೂವೀಸ್ ಮಾಡಿದ್ಮೇಲೆ ನಾನು ಯಾಕೆ ಸಿನಿಮಾ ಮಾಡ್ಬೋದು ಅಂತ. ಹ್ಮ್ ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಗಿದ್ ಮೇಡಮ್. ಅಂದ್ರೆ ನೀವು ಸೆಲ್ಫ್ ಅನಲೈಸ್ ಮಾಡ್ಕೊಂಡ್ರಿ ಹಾ sir. ಮೇಡಮ್. ಯಾವ ತರ ನಾವ್ ಮಾಡಿ ನಮ್ಗೆ ಏನ್ ತೊಂದರೆಗಳು ಎದುರಾಗ್ಬೋದು ಹೌದು ಅನ್ನೋದನ್ನ ಮೇಡಮ್, ಏನಾಗುತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಅಸೋಸಿಯೇಟ್ ಆಗಿ ನಾನು ಇನ್ನೊಂದು ಸಿನಿಮಾ ವರ್ಕ್ ಮಾಡಿದಾಗ ಹ್ಮ್ ನನ್ನನ್ನ ಅವ್ರು ಬೆಳೆಸ್ಕೋತಾರೆ. ಅಂದ್ರೆ ನನ್ನಿಂದ ಏನೋ ಕೆಲಸಗಳಾಗ್ತವೆ ಹೊರತು ಅವರಿಂದ ನಾವೇನಲ್ಲಿ ಕಲಿಯಲ್ಲ. ಓಕೆ, ಆಮೇಲೆ ಅಲ್ಲಿ ಯಾರು ಈ ಸಿನಿಮಾ ಇಂಡಸ್ಟ್ರಿಲಿ ಯಾರೇ ಬಂದ್ರು ಅವ್ರನ್ನ ಅವ್ರ ಸಿನಿಮಾ ಅವ್ರ ಕೆಲಸಗಳಿಗೆ ಬೆಳೆಸ್ಕೋತಾರೆ ಹೊರತು ಅವ್ರಿಗೆ ಕಲಿಸ್ಬೇಕು ಅನ್ನೋ ಗುರುಗಳು ಯಾರು ಇಲ್ಲ ಇಲ್ಲಿ. So ಹಂಗಾಗಿ ಏನೇ ಇದ್ರು ನಾವೇ ಸ್ವಲ್ಪ ಸ್ವಲ್ಪ ಕಲ್ಕೊಂಡ್ ಕಲಿಬೇಕು ಬಂದ್ರಿ. ಮೇಡಮ್. ಸರ್ ನಿಜ. ಸರ್ ಈಗ ನೀವು ಫಸ್ಟ್ ಓ ಸಿನಿಮಾ ಹಾರರ್ ಜಾನ್ರ ಇಂದ ಮಾಡಿದ್ರಿ. ಯಾಕೆ ನೀವು ಮೊದಲನೇ ಸಿನಿಮಾ ನಾವು ಹಾರರ್ ಜಾನ್ರದಾಗ ಮಾಡ್ಬೇಕಂತ ನೀವ್ ಅನ್ಕೊಂಡ್ರಿ? ಮೇಡಮ್ ಆಕ್ಚುಲಿ ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ ಕೇಳಿ, ಹ್ಮ್ ಹ್ಮ್ ನಾನೇನ್ ಮಾಡ್ತಿದ್ದೆ, ಪ್ರೊಡ್ಯೂಸರ್ ಹುಡ್ಕೊಂಡು ಹೋಗ್ತಿದ್ದೆ ಹ್ಮ್ ಫಸ್ಟ್. ಆ ಹುಡುಕಾಟದಲ್ಲಿ ನಂಗೆ ಏನ್ ಅರ್ಥ ಆಯ್ತು ಅಂದ್ರೆ, ಹ್ಮ್ ಆ ಪ್ರೊಡ್ಯೂಸರ್ ಬಂದು ದೊಡ್ಡ ಹೀರೋ ಬೇಕು. ಹ್ಮ್ ಓಕೆ, ದೊಡ್ಡ ಹೀರೋಗಳು ಯಾರು ಹೊಸ ಡೈರೆಕ್ಟರ್ಗೆ ಅವಕಾಶ ಕೊಡಲ್ಲ. ಓಕೆ, ಸೊ ಅಲ್ದಿ ಬೇಜಾರಾಗ್ಬಿಡ್ತು. ಹ್ಮ್ ಸೊ ಅಂದ್ರೆ ಒಬ್ಬ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋನಿಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಅವ್ರಿಗೆ ದೊಡ್ಡ ಹೀರೋ ಬೇಕು. ದೊಡ್ಡ ಹೀರೋಗೆ ಹೊಸ ಡೈರೆಕ್ಟರ್ಗೆ ಅವಕಾಶ ಕೊಡೋಕೆ ರೆಡಿ ಇಲ್ಲ. ಹಂಗಾದ್ರೆ ನಾವು ಸಿನಿಮಾ ಮಾಡೋದು ಹೆಂಗೆ? ಹಂಗಾದ್ರೆ ಇವರೆಲ್ಲ ಓಪನ್ ಆಗಿ ಹೇಳ್ಬೋದಲ್ಲ, ಏನೋ ಹೊಸ ಡೈರೆಕ್ಟರ್ಗಳಿಗೆ ಅವಕಾಶ ಇಲ್ಲ, ಅವಕಾಶ. ಆ ತರ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ. ಮತ್ತೆ ದೊಡ್ಡ ಹೀರೋಗಳು ನಾವು ಹೊಸ ಡೈರೆಕ್ಟರ್ಗಳ ಕಥೆಗಳನ್ನ ಕೇಳಲ್ಲ ಅಂತೆಲ್ಲ ಹೇಳ್ಬೋದಲ್ಲ. ಬಟ್ ಇಲ್ಲಿ ಯಾರು ಯಾವ್ದು ಹೇಳಲ್ಲ. ಯಾಕಂದ್ರೆ ಎಲ್ಲರೂ ಬಂದಿರೋದು ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ, ಅವ್ರು ಏನು ಅವ್ರ ಕೆರಿಯರ್ ಬೆಳೆಸ್ಕೊಳಕ್ಕೆ. ಹ್ಮ್ ಸೊ ಹಿಂಗೆ ಪ್ರೊಡ್ಯೂಸರ್ ಹುಡುಕಿ ಸಾಕಾಗೋಯ್ತು ನನಗೆ. ಕೊನೆಗೆ ಒಬ್ರು ಡೈರೆಕ್ಟ್ರು ಏನ್ ಮಾಡಿದ್ರು, ನಾನು ಪ್ರೀವಿಯಸ್ ಸಿನಿಮಾ ವರ್ಕ್ ಮಾಡಿದ್ದೆ. ಹ್ಮ್ ಹ್ಮ್ ನನ್ನನ್ನು ಯಾಕೆ ಡೈರೆಕ್ಟರ್ಗಳು ಕೆಲವರು ಇಷ್ಟಪಡೋರು ಅಂದ್ರೆ, ನಾನು ದುಡ್ಡು ಕೇಳ್ತಿರ್ಲಿಲ್ಲ ವರ್ಕ್ ಮಾಡಿದ್ರೆ. ಹ್ಮ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ವರ್ಕ್ ಮಾಡ್ಬಿಡ್ತಿದೆ. ಹಂಗಾಗಿ ನಾನು ಒಳ್ಳೆ ಬೆಸ್ಟ್ ಆಪ್ಷನ್ ಅವ್ರಿಗೆ. ಹ್ಮ್ ಮತ್ತೆ ನನ್ನ ಹತ್ರ ಒಂದು 2 ವೀಲರ್ ಇತ್ತು. ಹ್ಮ್ ಹ್ಮ್ ಸೊ ಅವ್ರು ಕರೆದ ತಕ್ಷಣ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಹಂಗಾಗಿ ಒಬ್ಬ ಡೈರೆಕ್ಟರ್ ಕರ್ಕೊಂಡು ಹೋದ್ರು. ಹ್ಮ್ ಹ್ಮ್ ನನ್ನ ಪ್ಯೂರ್ ಇಂಟೆನ್ಷನ್ ಹ್ಮ್ ಸಿನಿಮಾ ಕಲಿಬೇಕು, ಸಿನಿಮಾ ಮಾಡಬೇಕು. ಸೊ ಹ್ಮ್ ಅವ್ರ ಜೊತೆ ಹೋದೆ. ಹ್ಮ್ ಅಲ್ಲಿ ಅವ್ರಿಗೆ ಏನಾಯ್ತು, ಪ್ರೊಡ್ಯೂಸರ್ಗೆ ಆ ಡೈರೆಕ್ಟರ್ ಇಷ್ಟ ಆಗ್ಲಿಲ್ಲ. ಹ್ಮ್ ಅವ್ರು ಏನ್ ಮಾಡಿದ್ರು, ನಾನ್ ಕೂಡ ಇನ್ಪುಟ್ ಎಲ್ಲ ಅವ್ರಿಗೆ ಇಷ್ಟ ಆಗಿ ಹ್ಮ್ ನನಗೆ ಆ ಸಿನಿಮಾದಲ್ಲಿ ಅವಕಾಶ ಕೊಟ್ರು. ಹ್ಮ್ ಕೊಟ್ಟಾಗ ಏನಾಯ್ತು, ಒಬ್ಬ ಸ್ಟೋರಿ ರೈಟರ್ ಆಗಿ ನನ್ನ ಹತ್ರ ತುಂಬಾ ಕಥೆಗಳಿದ್ದು. ಹ್ಮ್ ಆದ್ರೆ ಆ ಪ್ರೊಡ್ಯೂಸರ್ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ರು ಹ್ಮ್ ಏನಂತ, ನನ್ನ ಮೊದಲನೇ ಸಿನಿಮಾ RR ಸಿನಿಮಾನೇ ಮಾಡಬೇಕು. ಹಾ ಓಕೆ, ಮತ್ತೆ ಅವ್ರಿಗೆ ಈ ದೆವ್ವಗಳು, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ನಂಬಿಕೆ ಇತ್ತು. ಹ್ಮ್ ಸೊ ಹ್ಮ್ ನಾನು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಪ್ರೊಡ್ಯೂಸರ್ ಹುಡುಕಿ ಅಂದ್ರೆ, ನಾನು ಇನ್ನ 10 ವರ್ಷ ಪ್ರೊಡ್ಯೂಸರ್ ಹುಡುಕೋರು ನಂಗೆ ಸಿಗಲ್ಲ. ಈಗ ಇಲ್ಲೊಂದು ಅವಕಾಶ ಸಿಕ್ಕಿದೆ, ಹೌದು ಇದ್ರಲ್ಲಿ ನಾನು ಏನ್ ಬೆಸ್ಟ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ದೆ ಮೇಡಮ್. ನಾನು RR ಸಿನಿಮಾನೇ ಮಾಡ್ಬೇಕಂತ ಮಾಡಿದ್ದಲ್ಲ. ಹಾ. ಸಿಕ್ಕಿರೋ ಅವಕಾಶನ ಕರೆಕ್ಟ್. ಈಗ ಅವಕಾಶಗಳಿಗಾಗಿ ಅಲ್ದಿ ಸಾಕಾಗಿದೆ. ಈಗ ಒಂದು ಅವಕಾಶ ಸಿಕ್ಕಿದೆ, ಅದನ್ನ ಬಿಡಬಾರ್ದು. ಓಕೆ, ಹಂಗಾಗಿ RR ಸಿನಿಮಾ ಮಾಡಿದೆ.
ವೆರಿ ನೈಸ್ ಸರ್. ಸರ್ ಓ ಸಿನಿಮಾದೊಳಗ ನಿಮ್ಗ ಮಿಲನಾ ನಾಗರಾಜ್ ಮೇಡಮ್ ಅವ್ರ ಅದಾರ, ಮತ್ತ ಅಮೃತ ಅಯ್ಯಂಗಾರ್ ಅವ್ರ ಅದಾರ, ಮತ್ತೆ ಸುಚೇಂದ್ರ ಪ್ರಸಾದ್ ಸರ್ ಅದಾರ. ಅಂದ್ರ ಇಷ್ಟು ಒಂದು ದೊಡ್ಡ ತಾರಾ ಬಳಗ ನೀವು ತಗೊಂಡಾಗ ಅಂದ್ರ ಅವ್ರು ನಿಮ್ಮ ಅಂದ್ರ ಅವ್ರು ಒಪ್ಕೊಂಡು ಸಿನಿಮಾ ಮಾಡ್ಬೇಕಂದ್ರ ಕತಿ ಅಷ್ಟು ಚಲೋ ಇರ್ಬೇಕು. ಹೌದು ಸೊ ಅಂತ ಒಂದು ಸಿಚುವೇಶನ್ ಒಳಗ ನೀವು ಈ ಒಂದು ಕತಿ ಬರೆದು ಇದು ಮಿಲನಾ ನಾಗರಾಜ್ ಅವರಿಗೆ ಸೆಟ್ ಆಗುತ್ತೆ, ಇವರು ಸುಚೇಂದ್ರ ಪ್ರಸಾದ್ ಅವರಿಗೆ ಸೆಟ್ ಆಗುತ್ತೆ ಅಂತಂದು ಇವ್ರನ್ನ ತಲ್ಯಾಗ ಇಟ್ಕೊಂಡ್ ಕತಿ ಬರ್ದಿದ್ರು, ಅಥವಾ ಕತಿ ಬರೆದ್ಮೇಲೆ ಇದನ್ನ ಅಮೃತ ಅಯ್ಯಂಗಾರ್ ಅವ್ರು ಮಾಡಿದ್ರ ಸರಿ ಆಗತ್ತ ಅಂತ ನೀವು ಆಮೇಲೆ ರಿಯಲೈಸ್ ಮಾಡಿದ್ರ ಸರ್? ಮೇಡಮ್ ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ, ಹ್ಮ್ ಆ ಪ್ರೊಡ್ಯೂಸರ್ ಹತ್ರ ಒಂದು ಚಿಕ್ಕ ಐಡಿಯಾ ಇತ್ತು. ಹ್ಮ್ ಏನೋ ಇಬ್ರು ಸಿಸ್ಟರ್ಸ್ ಇರ್ತಾರೆ, ಹ್ಮ್ ಅವರು ಒಬ್ರಿಗೊಬ್ರು ಬ್ಲಾಕ್ ಮ್ಯಾಜಿಕ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ತರ. ಅಲ್ಲಿ ಒಂದಿಷ್ಟು ಡಿಸ್ಕಷನ್ ನಡೀತು ನನ್ಗೆ. ಹ್ಮ್ ಪ್ರೊಡ್ಯೂಸರ್ ಮತ್ತೆ ಅವ್ರದ್ದೊಂದು ಟೀಮ್ ಇತ್ತು, ಹ್ಮ್ ಅವ್ರ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ಗಳು. ಹ್ಮ್ ಅದ್ರಲ್ಲಿ ಒಬ್ರು ಪರ್ಟಿಕ್ಯುಲರ್ ಅವ್ರ ರಿಲೇಟಿವ್ ಅವ್ರು ಏನು ಸಿಸ್ಟರ್ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾಳೆ ಅಂತ ನಂದು ಒಂದಿಷ್ಟು ಆರ್ಗ್ಯುಮೆಂಟ್ ಆಯ್ತು. ಹ್ಮ್ ಹೆಂಗೆ ಸ್ವಂತ ಅಕ್ಕನೇ ಸಿಸ್ಟರ್ ಮೇಲೆ ಹೆಂಗ್ ಬ್ಲಾಕ್ ಮ್ಯಾಜಿಕ್ ಮಾಡ್ತಾಳೆ ಅಂದಾಗ ಅವರು ಇಲ್ಲ ನಾವು ನೋಡಿದೀವಿ, ನಡೆದಿದೆ ಅಂತ. ಹ್ಮ್ ಈಗ ನಾನು ಅವ್ರ ಜೊತೆ ತುಂಬಾ ಆರ್ಗ್ಯೂ ಮಾಡಿದ್ರೆ ಏನಾಗುತ್ತೆ, ನನಗೆ ಅವ್ರ ಅವಕಾಶ ಕೊಡಲ್ಲ, ಎದೋಗು ಅಂತಾರೆ. Correct. ಮತ್ತೆ ನಾನು ಪ್ರೊಡ್ಯೂಸರ್ ಆಫೀಸ್ ಕಲಿಬೇಕು. ಹ್ಮ್ ನಾನೇನ್ ಮಾಡಿದೆ, ನನ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗಿತ್ತು, ಒಬ್ಬ ದುಡ್ಡಿದೆ ಒಬ್ರ ಹತ್ರ ಅಂದ್ರೆ, ಅವಕಾಶ ಕೊಡ್ತಿದ್ದಾರೆ ಅಂದ್ರೆ ಫಸ್ಟ್ ಸಿನಿಮಾಗಳಲ್ಲಿ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಲೇಬೇಕು. ಆಗ್ಬೇಕು. ಇಲ್ಲ ನಾನು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂದ್ರೆ ಸಿಕ್ಕಿರೋ ಅವಕಾಶನೂ ಹೋಗುತ್ತೆ. ಸೊ ನನಗೆ ಒಂದು ಪ್ರೊಫೈಲ್ ಬೆಳೆಸ್ಕೋಬೇಕಿತ್ತು. ನಾನೇನ್ ಮಾಡಿದೆ, ಅವ್ರೇನು ಒಂದು ಐಡಿಯಾ ಕೊಟ್ರು ಅದನ್ನ ಇಟ್ಕೊಂಡೆ ಡೆವಲಪ್ ಮಾಡಿದೆ. ಹ್ಮ್ ಸೊ ಡೆವಲಪ್ ಮಾಡಿದ್ಮೇಲೆ ಏನಾಯ್ತು, ಮಿಲನ ನಾಗರಾಜ್ ಏನಿದ್ದಾರೆ, ಒಬ್ರು ನನ್ನ ಫ್ರೆಂಡ್ ಒಬ್ರು ಮಹಾಂತೇಶ್ ಅಂತಿದ್ದಾರೆ, ಹ್ಮ್ ಅವರು ಸೀನಿಯರ್ ಅಸೋಸಿಯೇಟ್ ಡೈರೆಕ್ಟರ್. ಹ್ಮ್ ಈ ಭರಾಟೆ ಏನು ಅಪ್ಪು ಸರ್ದು ಲಾಸ್ಟ್ ಸಿನಿಮಾ, ಅಪ್ಪು ಸರ್ದು ಜೇಮ್ಸು, ಹ್ಮ್ ಇದಕ್ಕೆಲ್ಲ ಕೋ ಡೈರೆಕ್ಟರ್ ಅವರು. ಸೊ ನಮ್ಮ ಸೀನಿಯರ್ ಅವರು ಆಕ್ಚುಲಿ. ಹ್ಮ್ ಸೊ ನಾನು ಅವ್ರ ಹತ್ರ ಅವಾಗೆಲ್ಲ ಹೋಗಿ ಏನೇನೋ ಡೌಟ್ಸ್ಗಳು ಕೇಳ್ತಿದ್ದೆ ಹ್ಮ್. ಸಿನಿಮಾ ಕಲಿಬೇಕಾದ್ರೆ. ಹ್ಮ್ ಅವ್ರ ಮದುವೆಗೆ ಮಿಲನ ನಾಗರಾಜ್ ಬಂದಿದ್ರು. ಹ್ಮ್ 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 ಓಕೆ, ಅವಾಗ ನೋಡಿದ್ದೆ ಅವ್ರನ್ನ, ಅದು ತಲೆಯಲ್ಲಿತ್ತು ನನಗೆ. ಹ್ಮ್ ಸೊ ನಾನೇನ್ ಮಾಡಿದೆ, ಮಿಲನ್ ಅವ್ರು ಮತ್ತೆ ದರ್ಶನ್ ಸರ್ ಜೊತೆ ಎಲ್ಲ ಸಿನಿಮಾ ಮಾಡಿದ್ರು. ಹ್ಮ್ ಸೊ ಮಿಲನ್ ಅವ್ರಿಗೆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ನನಗೆ. ಸ್ಕ್ರಿಪ್ಟ್ ಹಾ. ಬರ್ದಾದ್ಮೇಲೆ ಕರೆಕ್ಟ್ ಕರೆಕ್ಟ್. ಹ್ಮ್ ನಾನೇನ್ ಮಾಡಿದೆ, ಅವ್ರ ಮನೆಗೆ ಹೋದೆ. ಹ್ಮ್ ಅವರು ಜಸ್ಟ್ 4 ಲೈನ್ ಕೇಳ್ಬಿಟ್ಟು ಏನು ಮಾಡ್ಲಿಲ್ಲ, ಅವರು ಹ್ಮ್ ಇಡೀ ಸ್ಕ್ರಿಪ್ಟ್ ಕೇಳಿದ್ರು. ಓಕೆ, ಹ್ಮ್ ಮಿಲನ್ ಅವ್ರು ಕೇಳಿದ್ರು, ಕೃಷ್ಣ ಅವ್ರು ಕೇಳಿದ್ರು. ಹ್ಮ್ ಬಟ್ ಅವಾಗ ಇನ್ನ ಲವ್ ಮೊಟೆಲ್ ರಿಲೀಸ್ ಆಗಿರ್ಲಿಲ್ಲ. ಆಗಿರ್ಲಿಲ್ಲ. ಹ್ಮ್ ಅದಾದ್ಮೇಲೆ ಮಿಲನ್ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಸಿ ಇದ್ರು. ಅವರು ನನಗೆ ಅಮೃತ ಅವ್ರನ್ನ ರೆಫರ್ ಮಾಡಿದ್ರು. ಹ್ಮ್ ನನ್ನ ಜೊತೆ ಲವ್ ಮೊಟೆಲ್ ಮಾಡಿದ್ದಾರೆ, ಹ್ಮ್ ನೋಡಿ ನೀವ್ ಯಾಕೆ ಒಂದ್ಸಲ ಅವ್ರನ್ನ ಮೀಟ್ ಮಾಡಬಾರ್ದು ಅಂದ್ರು. ಸರಿ, ನಾನೇನ್ ಮಾಡಿದೆ, ಬೇಸಿಕಲಿ ಇದು ಒಂದ್ ಮನೇಲಿ ಇಬ್ರು ಹುಡುಗಿರು ಇರೋ ಕತೆ. ಹಂಗಾಗಿ ಏನಾಗುತ್ತೆ, ಇವ್ರಿಬ್ರು ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ. ಹೌದು. ಆಮೇಲೆ Chemistry ಇರ್ತದೆ. ಅವ್ರಿಬ್ರು ಕೆಮಿಸ್ಟ್ರಿ ಚೆನ್ನಾಗಿತ್ತು. ಹೌದು. ಇವನ್ ಅಮೃತ ಅವರು ಅಷ್ಟೇ, ಆ ಟೈಮಲ್ಲಿ ಶಿ ವಾಸ್ ಗುಡ್ ಆಕ್ಚುಲಿ. ಹಂಗಾಗಿ ಹಂಗ್ ಸ್ಟಾರ್ಟ್ ಆಗಿತ್ತು ಸಿನಿಮಾ ಮೇಡಮ್ ಆಕ್ಚುಲಿ. ವೆರಿ ನೈಸ್ ಸರ್. ಸರ್ ಈಗ ಹಾರರ್ ಜಾನ್ರ ಮತ್ತು ಕಾಮಿಡಿ ಜಾನ್ರ ಅನ್ನೋದು ಬಹಳ ಕಷ್ಟ ಸರ್. ಅಂದ್ರ ಜನರಿಗೆ ಇದು ವರ್ಕ್ ಆಗುತ್ತಾ ಇಲ್ಲ ಅನ್ನೋದು ಅಂದ್ರ ಒಂಥರ ಕಷ್ಟದ ಪ್ರಶ್ನೆ. ಹ್ಮ್. ಅಂತ ಸಂದರ್ಭದೊಳಗ್ ನೀವು ಹಾರರ್ ಸಿನಿಮಾ ಮಾಡಿದಾಗ ಇದನ್ ಮಾಡಿ ಆಮೇಲೆ ಎಲ್ಲಾದ್ರೂ ಸ್ಕ್ರೀನಿಂಗ್ ಮಾಡಿದ್ರ ಸರ್? ಅಂದ್ರೆ ಇದು ಜನರಿಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಸ್ಕ್ರೀನಿಂಗ್ ಮಾಡಿದ್ರ, ಅಥವಾ ಡೈರೆಕ್ಟ್ ಆಗಿ ನೀವು ಸಿನಿಮಾ ರಿಲೀಸ್ ಇಲ್ಲ ಮೇಡಮ್, ನಾವು ಬಂದು ಸಿನಿಮಾ ರಿಲೀಸ್ ಆಗೋದು ಇನ್ನೊಂದು 2 days ಅನ್ಬೇಕಾದ್ರೆ ಪ್ರೆಸ್ ಅವರಿಗೆಲ್ಲ ಹಾಕಿದ್ವಿ. ಅಂದ್ರೆ ಮೀಡಿಯಾದವರಿಗೆ, ಅಂದ್ರೆ ಟಿವಿ ಮೀಡಿಯಾದವರಿಗೆ, ಪೇಪರ್ ಮೀಡಿಯಾದವರಿಗೆಲ್ಲ ತೋರಿಸಿದ್ವಿ. ಕರೆಕ್ಟ್. ಸೊ ಅವರೆಲ್ಲ ತುಂಬಾ ಇಷ್ಟಪಟ್ಟಿದ್ರು. ಸೊ ಮತ್ತೆ ಅದೊಂದು ಅವ್ರೇನ್ ನೋಡಿ ಇಷ್ಟಪಟ್ರು, ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ, ಅವ್ರಿಗೆ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ಏನ್ ಮಾಡಿದ್ವಿ, ಇದ್ ಮಾಡಿದ್ವಿ. ಅಂದ್ರೆ ರಿಲೀಸ್ ಮಾಡಕ್ ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ವಿ. ಇನ್ನೊಂದು ಅದ್ರದ್ದು ಆ ಸಿನಿಮಾದೊಂದು ಏನು ಅಂದ್ರೆ, ನಾರ್ಮಲಿ ಮೇಡಮ್ ಶುಕ್ರವಾರ ರಿಲೀಸ್ ಆಗುತ್ತೆ ಸಿನಿಮಾ. ಈ ಪೇಡ್ ಪ್ರೀಮಿಯರ್ ಶೋ ಅಂತ ಮಾಡ್ತಾರೆ. ಪೇಡ್ ಪ್ರೀಮಿಯರ್ ಶೋ ಬಂದು ನಿಮ್ಗೆ ದೊಡ್ಡ ದೊಡ್ಡ ಸ್ಟಾರಿಗೆ ಕೊಡ್ತಾರೆ. ಓಕೆ, ದೊಡ್ಡ ಸ್ಟಾರ್ಗಳು ಅಂದ್ರೆ ಲೈಕ್ ದರ್ಶನ್ ಸರ್, ರಕ್ಷಿತ್ ಶೆಟ್ಟಿ ಅವರು, ಈ ತರ ದೊಡ್ಡ ಸ್ಟಾರಿಗೆ ಕೊಡ್ತಾರೆ. ನಾವ್ ಕೇಳಿದ್ವಿ, ನಮ್ಗೆ ಏನಂದ್ರು, ನಿಂದು ಹೀರೋಯಿನ್ ಬೇಸ್ ಸಿನಿಮಾ, ಹಂಗಾಗಿ ಕೊಡಲ್ಲ ಅಂದ್ರು. ಓಕೆ, ನಾನು ಬಿಟ್ಟಿಲ್ಲ. ಜಿ ಟಿವಿ ಮಾಲಾ ಇದೆಯಲ್ಲ, ಅವ್ರು ತುಂಬಾ ರಿಕ್ವೆಸ್ಟ್ ಮಾಡಿದ್ವಿ ಥ್ರೂ ನಮ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ, ಸತ್ಯ ಡಿಸ್ಟ್ರಿಬ್ಯೂಟರ್ ಅಂದ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡಿದ್ಮೇಲೆ, ಅಕಸ್ಮಾತ್ ಜನ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳು. ನಾನು ಹೇಳಿದೆ, ಸರ್ 100% ಬರ್ತಾರೆ ಆಯ್ತಾ, ನಾನ್ ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಬಿಟ್ಟಿಲ್ಲ, ಕನ್ವಿನ್ಸ್ ಮಾಡಿ ಶೋ ಹಾಕಿದ್ವಿ. ಈಗ ಇಷ್ಟೆಲ್ಲಾ ಮಾತಾಡ್ಬಿಟ್ಟಿದೀವಿ ಆಯ್ತಾ, ಗುರುವಾರ 6 ಗಂಟೆಗೋ ಅಥವಾ 6:30ಗೋ ಶೋ ಸ್ಟಾರ್ಟ್ ಆಗುತ್ತೆ. ಬಟ್ ಭಯ ನಮ್ಗೆ, ಬರ್ತಾರೆ ಜನ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಇವರು ಮಾಲ್ ಕೇಳ್ತಾರೆ ಮ್ಯಾನೇಜರ್, ಏನಪ್ಪ ನೀನ್ ದೊಡ್ಡದಾಗಿ ಪೇಡ್ ಪ್ರೀಮಿಯರ್ ಶೋ ಹಾಕ್ಬಿಟ್ಟೆ, ನೀವ್ ಫ್ರೀ ಕರ್ಸೋದ್ ಬೇರೆ ಜನಗಳನ್ನ, ಪೇಡ್ ಪ್ರೀಮಿಯರ್ ಶೋ ಹಾಕಿರೋದ್ ನಾವು, ನೀವು ನಂಬ್ತಿರೋ ಬಿಡ್ತೀರ ಮೇಡಮ್. ಬಂದ್ರು, ಹೌಸ್ಫುಲ್ ಆಯ್ತು. ನನ್ನ ಹತ್ರ ಇವಾಗಲೂ ಬೇಕಾದ್ರೆ ವಿಡಿಯೋ ಇದೆ, ಫಾರ್ವರ್ಡ್ ಮಾಡ್ತೀನಿ. ಸೊ ಹಂಗೆ ಸ್ಟಾರ್ಟ್ ಆಯ್ತು ಮೇಡಮ್. ಆ ಸಿನಿಮಾ ಆಕ್ಚುಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು 25 ದಿನ ಓಡ್ತು. ಬಟ್ ಪ್ರೊಡ್ಯೂಸರ್ ಏನ್ ಮಾಡಿದ್ರು ಅಂದ್ರೆ, ಅವರು ಹೊಸಬರು ಪ್ರೊಡ್ಯೂಸರ್, ಅವರಿಗೆ ತುಂಬಾ ಜಾಸ್ತಿ ನಂಬರ್ ಆಫ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡ್ಲಿಲ್ಲ ಅವ್ರು ಆ ಟೈಮಲ್ಲಿ. ಏನಕ್ಕೆ ಅಂದ್ರೆ ಅವ್ರಿಗೊಂದು ಭಯ ಇತ್ತು, ಅಂದ್ರೆ ಬಾಡಿಗೆಗಳು ಕೇಳ್ತಾರೆ, ಅದು ಕೇಳ್ತಾರೆ, ಇದು ಕೇಳ್ತಾರೆ ಅಂದ್ಬಿಟ್ಟು. ಸೊ
ಹಂಗಾಗಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ರೀಚ್ ಇನ್ನ ಆಗ್ಬೇಕಿತ್ತೇನೋ ಆ ಸಿನಿಮಾ ಅಂತ ನನಗೆ ಅನಿಸ್ತು. ಹಾ ಅಂದ್ರೆ ಇನ್ನು ಜನರಿಗೆ ರೀಚ್ ಇನ್ನು ರೀಚ್ ಆಗ್ಬೋದಾಗಿತ್ತು. ಆಗ್ಬೋದಾಗಿತ್ತು ಅಂದ್ರೆ ಹ್ಮ್. ತುಂಬಾ ಸೆಂಟರ್ಗಳಲ್ಲಿ ರಿಲೀಸ್ ಮಾಡಿದ್ರೆ, ಯಾಕಂದ್ರೆ ಪಾಪ ಅವರು ಪ್ರೊಡ್ಯೂಸರ್ ಅದು ಹೊಸ ಸಿನಿಮಾ. ಸೊ ಕರೆಕ್ಟ್. ಹಂಗಾಗಿ ಎಸ್ ಸರ್, ಈಗ ಯೂಶಲಿ ಎಲ್ಲಾ ಡೈರೆಕ್ಟರ್ಸ್ ಒಂದೇ ಜಾನ್ರ ಹಿಡ್ಕೊಂಡ್ ಕುಂದಿರ್ತಾರ, ನಾವ್ ಇದ್ರೊಳಗ ಹೋಗ್ಬೇಕಂತಂದ. ಆದ್ರೆ ನೀವು ಹಾರರ್ ಜಾನ್ರ ಇಂದ ಕಂಪ್ಲೀಟ್ ಆಗಿ ರೊಮ್ಯಾಂಟಿಕ್ ಜಾನ್ರಾಗ್ ಬರ್ತೀರಿ. ಮೇಡಮ್ ಅಂಡ್ ಅದು ಅಂತಂದ್ರೆ ಬಹಳ ಸೆನ್ಸಿಟಿವ್ ಆಗಿರುವಂತ ಟಾಪಿಕ್ ತಗೊಂಡು ನೀವು ಲವ್ ಅನ್ನುವಂತ ಸಿನಿಮಾ ಮಾಡ್ತೀರಿ. ಹೌದು ಹಿಂದೂ ಮುಸ್ಲಿಂ ಹೌದು ಸರ್. ಸರ್ ಈಗ ಈ ಒಂದು ಜಾನ್ರ ಏನ್ ನೀವು ಟ್ರಾನ್ಸಿಷನ್ ಮಾಡ್ಕೊಂಡ್ರಿ, ಸೊ ಇದನ್ನ ಜನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರ ಅಥವಾ ನೀವ್ ಅದನ್ನ ಹೆಂಗ್ ಪ್ರೊಸೆಸ್ ಮಾಡ್ತೀರಿ? ಸೊ ಇದು ಒಂದು ಕಾನ್ಫ್ಲಿಕ್ಟ್ ಇರ್ತೈತಿ, ಅದನ್ನ ನೀವ್ ಹೆಂಗ್ ಓವರ್ಕಮ್ ಮಾಡಿದ್ರಿ ಸರ್? ಮೇಡಮ್ ಆಕ್ಚುಲಿ ನಾನು ಲವ್ ಸಿನಿಮಾ ಏನಕ್ಕೆ ಮಾಡಿದೆ ಅಂತ ಹೇಳ್ತೀನಿ. ಹ್ಮ್. ಈ ಸಿನಿಮಾ ರಿಲೀಸ್ ಆಗೋದು ಲೇಟ್ ಆಗ್ತಾ ಇತ್ತು. ಹ್ಮ್. ಅದು ಕೋವಿಡ್ ಟೈಮ್ ಅವಾಗ 2020ರಿಂದ 22ವರೆಗೂ ಥಿಯೇಟರ್ಗಳು ಓಪನ್ ಆಗಿರಲಿಲ್ಲ. 2022 ಫೆಬ್ರವರಿಯಲ್ಲಿ ಓಪನ್ ಆಯ್ತು. ಹ್ಮ್. ಹ್ಮ್. ಸೊ ಆ ಟೈಮಲ್ಲಿ ಪ್ರೊಡ್ಯೂಸರು ಕನ್ಫ್ಯೂಷನ್ ಅಲ್ಲಿದ್ರು. ಏನು ಮತ್ತೆ ಲಾಕ್ಡೌನ್ ಆಗುತ್ತೆ. ಹ್ಮ್. ಅವ್ರು ಬಂದು ಚೈನಾ, ಅವ್ರದ್ದೊಂದು ಬಿಸ್ನೆಸ್ ಇದೆ ಚೈನಾದಲ್ಲಿ. ಹ್ಮ್. ಅವ್ರು ಏನು ಅಲ್ಲೆಲ್ಲ ಸುದ್ದಿ ಏನ್ ನಡೀದೆ, ಇವಾಗ ಏನ್ ರೀಓಪನ್ ಮಾಡಿದ್ರೆ ಥಿಯೇಟ್ರು ಮತ್ತೆ ಮುಚ್ಚಿಬಿಡ್ತಾರೆ, ಓ. ಮತ್ತೆ ಅನದರ್ 2 ವರ್ಷ ಕೋವಿಡ್ ಆಗುತ್ತೆ. ಹ್ಮ್. ಪ್ರೊಡ್ಯೂಸರ್ಗೂ ನನಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಯ್ತು. ಹ್ಮ್. ನಾನು ಸಿನಿಮಾ ರಿಲೀಸ್ ಮಾಡಿ ಅಂತ. ಅವ್ರೇನು ಹ್ಮ್. ರಿಲೀಸ್ ಮಾಡ್ಬಿಡ್ತೀನಪ್ಪ, ಹ್ಮ್. ಮತ್ತೆ ಏನಾದ್ರು ಕೋವಿಡ್ ಅನೌನ್ಸ್ ಮಾಡ್ಬಿಟ್ರೆ ಏನ್ ಮಾಡ್ತೀಯ ಅಂದ್ರು. ಹಾ. ನಾನು ಇನ್ನೊಂದ್ ಸಿನಿಮಾ ಮಾಡ್ಬೇಕನ್ನ ಪ್ರೊಡ್ಯೂಸರ್ ಕೇಳ್ತಾರೆ, ಹ್ಮ್. ಪ್ರೀವಿಯಸ್ ಸಿನಿಮಾ ಮಾಡಿದ್ಯಲ್ಲ ಏನಾಯ್ತು ಅಂತ ಕೇಳ್ತಾರೆ. ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಹ್ಮ್. ಹ್ಮ್. ಹಂಗಿರ್ಬೇಕಾದ್ರೆ ಆ ಸಿನಿಮಾ ಹೀರೋ ಯಾರಿದ್ದಾನೆ ಪ್ರಜೆ ಅಂದ್ಬಿಟ್ಟು, ಆ ಹುಡುಗ ಬಂದು ಈ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಹ್ಮ್. ಪುಷ್ಕರ್ ಅಂತ ಪ್ರೊಡ್ಯೂಸರ್ ಇದಾರಲ್ಲ, ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲೆಲ್ಲ ಪ್ರೊಡಕ್ಷನ್ ನಲ್ಲಿ ವರ್ಕ್ ಮಾಡಿದ್ದಾರೆ. ಆ ಹುಡುಗ ಹೀರೋ ಆಗ್ಬೇಕಂತ ಆಸೆ ಇತ್ತು ಅವನಿಗೆ. ಹ್ಮ್. ಹ್ಮ್. ಅವನು ಸಿನಿಮಾ ಇಂಜಿನಿಯರ್ ಹುಡುಗ ಆಕ್ಚುಲಿ. ಸೊ ಏನು ಸಿನಿಮಾದಲ್ಲಿ ಏನು ಮಾಡಕ್ ಆಗ್ತಿಲ್ಲ ನಾನು ಅಚೀವ್ ಅಂದ್ಬಿಟ್ಟು, ಇದೇ ನಾನು ಕೂತಿರೋ ಜಾಗದಲ್ಲಿ ಬಂದು ನಮ್ಮ ಮನೆಗೆ ಬಂದು ಸ್ವಲ್ಪ ಅವನು ಹ್ಮ್. ಮಾತಾಡ್ದ. ಅಂದ್ರೆ ಸರ್ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನನಗೆ, ಹ್ಮ್. ಮನೇಲೆಲ್ಲ ಬೈತಿದ್ದಾರೆ, ಇಂಜಿನಿಯರಿಂಗ್ ಓದಿಸಿದೀವಿ ನೀನ್ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಟ್ಟು ಸಿನಿಮಾ ಅಂತ ಸಾಯ್ತಿದೆ ಅಂತೆಲ್ಲ ಬೈತಿದ್ದಾರೆ ಅಂತ ಸಪ್ಪಗೆ ಮಾತಾಡ್ದ. ಹ್ಮ್. ಹ್ಮ್. ನನಗೆಲ್ಲೋ ಫೀಲ್ ಆಯ್ತು, ಇವು ಎಲ್ರಿಗೂ ನಮ್ಮ ತರ ಏನೋ ಕಷ್ಟಗಳಿದ್ದೀರ, ನಾನು ನೀನ್ ಹೀರೋ ಮಾಡ್ತೀನಿ ಬಿಡೋ ಅಂತ. ಹಂಗ್ ಸ್ಟಾರ್ಟ್ ಆಗಿದ್ ಸಿನಿಮಾ ಮೇಡಮ್. ಹಾ. ಹಂಗ್ ಸ್ಟಾರ್ಟ್ ಆಗಿದ್ದು. ಅಂದ್ರೆ ನಾನು ಅದನ್ನ ಲವ್ ಮಾಡ್ಲೇಬೇಕು ಅಂತ ಮಾಡಿದ್ದಲ್ಲ. ಹ್ಮ್. ಹ್ಮ್. ಆಮೇಲೆ ನಾನೊಬ್ಬ ರೈಟರ್ ಆಗಿ ನಾನು ಯಾವುದೇ ಜನರು ಕೂಡ ಮಾಡ್ತೀನಿ. ಹ್ಮ್. ಆಮೇಲೆ ಕನ್ನಡ ಫಿಲಿಂ ಇಂಡಸ್ಟ್ರಿಲಿ ಒಬ್ಬ ನಿರ್ದೇಶಕನಿಗೆ ಅಥವಾ ಒಬ್ಬ ಬರಹಗಾರನಿಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಏನು ನಾನ್ ಬರೀತೀನಿ ಹ್ಮ್. ಅದನ್ನ ಒಂದ್ಸಲಿ ನೀವು ಕೇಳಿ ಹ್ಮ್. ಹ್ಮ್. ಅಂದ್ರೆ ಆ ತರ ಒಂದು ಸ್ವಾತಂತ್ರ್ಯ ಇಲ್ಲ ನಮ್ಗೆ. ಹ್ಮ್. ಅವರೇ ಅಂದ್ರೆ ನಮ್ಗೆ ಈ ತರ ಬೇಕು ಆ ತರ ಬೇಕು ಅನ್ಕೊಂಡ್ ಬರ್ತಾರೆ. ಹ್ಮ್. ಈಗ ನಾನೊಬ್ಬ ಹೀರೋಗೆ ನಾನೊಂದು ಕತೆ ಹೇಳಕ್ ಹೋದ್ರೆ ಅವ್ರ ತಲೆಯಲ್ಲಿ ಏನೋ ಇರುತ್ತೆ. ಹ್ಮ್. ಓಕೆ, ಇವಾಗ ನಿಮ್ಮ ಎದುರಿಗೆ ಯಾರೋ ಒಬ್ರು ಹೀರೋ ಫೋನ್ ಮಾಡಿದ್ರು, ಮಲಯಾಳಂ ಹೀರೋ. ಹೌದು. ಸೊ ಅವ್ರೇನು, ಅವರು ದೊಡ್ಡ ಹೆಸರು ಹ್ಮ್. ಅಲ್ಲಿ. ಹ್ಮ್. ನಾನ್ ಬರ್ದಿರೋ ಸಬ್ಜೆಕ್ಟ್ ಅವ್ರೇನು, ನಂಗೆ ಈ ತರ ಬೇಡ ಇನ್ನೇನೋ ಬೇಕು. ಹ್ಮ್. ಸೊ ಇಲ್ಲಿ ಏನಾಗುತ್ತೆ, ನಮ್ ಸ್ವಲ್ಪ ಎಲ್ಲ ಒಂದ್ ಕಡೆ ನಿರ್ದೇಶಕರಿಗೆ ಆಯ್ಕೆ ಕಡಿಮೆ ಮೇಡಮ್. ಹ್ಮ್. ಅಂದ್ರೆ ನೀವು ರಿಸ್ಟ್ರಿಕ್ಟ್ ಆಗ್ಬಿಡತ್ತೀರಿ ಅಂತ. ನಾವು ರಿಸ್ಟ್ರಿಕ್ಷನ್ ಇದೆ ನಮ್ಗೆ. ಅಂದ್ರೆ ಹಾ. ಈಗ ಯಾರೋ ಒಬ್ರು ಪ್ರೊಡ್ಯೂಸರ್ ಅವಕಾಶ ಕೊಡ್ಬೇಕು ಅಂದ್ರೆ ಹ್ಮ್. ಅವನು ನನ್ ಕತೆ ಕೇಳೋದ್ಕಿಂತ ಹೆಚ್ಚಾಗಿ ಅದ್ರಲ್ಲಿ ಯಾರು ಆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಯಾವತ್ತು ಯಾವ ಇಂಡಸ್ಟ್ರಿಲಿ ರೈಟರ್ಗೆ ಬೆಲೆ ಕೊಡ್ತಾರೆ, ಹ್ಮ್. ಯಾವ ಇಂಡಸ್ಟ್ರಿಲಿ ಕತೆಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಇಲ್ಲಿ ಕತೆನೇ ಕಿಂಗು. ಕರೆಕ್ಟ್. ಸೊ ರೈಟಿಂಗ್ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಮೇಡಮ್, ನಾವೇನ್ ಬರಿತೀವಿ ನಾವು ಅದನ್ನೇ ಶೂಟ್ ಮಾಡೋದು. ಹ್ಮ್. ಓಕೆ, ಸೊ ರೈಟಿಂಗ್ ಬೆಲೆ ಕೊಡ್ಬೇಕು ಅಷ್ಟು, ಆಮೇಲೆ ಆಕ್ಟರ್ಗಳು ಬೇರೆ ಅಲ್ಲ. ಹ್ಮ್. ನಿಜ ಸರ್, ನೀವ್ ಹೇಳಿದ ಮಾತಂತೂ ಕರೆ ಐತ್ರಿ. ಆದ್ರೆ ನಮಗೇನ್ ಇಷ್ಟ ಆತಂದ್ರಿ ಸರ್, ನೀವು ಅದ ಜಾನ್ರಾ ಚೇಂಜ್ ಮಾಡಿದ್ದು, ಅದು ಸೆನ್ಸಿಟಿವ್ ಟಾಪಿಕ್ ತಗೊಂಡ್ ಮಾಡಿದ್ದು, ಅದೊಂದ್ ಬೋಲ್ಡ್ ಮೂವ್ ಅಂತ ಹೇಳ್ಬೋದು ಹೌದು ಸರ್. ಹೌದು ಮೇಡಮ್. ಸರ್ ನೀವೀಗ 2 ಸಿನಿಮಾಗಳನ್ನ ಕೊಟ್ಟಿರಿ ಸರ್ ನಮ್ಮ ಇಂಡಸ್ಟ್ರಿಗೆ. ಹಾ ಮೇಡಮ್. ಈ 2 ಸಿನಿಮಾಗಳನ್ನ ನೀವು ಆಡಿಯನ್ಸಿಗೆ ತಲುಪಿಸಿದೀನಿ ಅನ್ನುವಂತ ಫೀಲಿಂಗ್ ಐತಾ ಸರ್ ನಿಮ್ಗೆ? ಮೇಡಮ್ ಒಂದು ಮಟ್ಟದ ಆಡಿಯನ್ಸ್ಗೆ ತಲುಪಿಸಿದೀವಿ. ಇವಾಗ ಹ್ಮ್. ಏನಾಗುತ್ತೆ, ಹ್ಮ್. ನಾನು ಸಿನಿಮಾ ಮಾಡಿದಾಗ ಹ್ಮ್. ಒಳ್ಳೆ ತಾರಾಗಣ ಇತ್ತು. ಹ್ಮ್. ಓಕೆ, ಒಳ್ಳೊಳ್ಳೆ ಸಿಂಗರ್ಸ್ ಆಡಿದ್ರು. ಪುನೀತ್ ರಾಜ್ಕುಮಾರ್ ಆಡಿದ್ರು, ವಿಜಯ್ ಪ್ರಕಾಶ್ ಆಡಿದ್ರು, ಸಂಚಿತ್ ಹೆಗ್ಡೆ ಆಡಿದ್ರು, ಮತ್ತೆ ಅನುರಾಧ ಭಟ್ಟು, ಹ್ಮ್. ಅನನ್ಯ ಭಟ್, ಈ ತರ ಎಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಆಡಿದ್ರು. ಬಟ್ ಪ್ರೊಡ್ಯೂಸರ್ ಏನ್ ಮಾಡಿದ್ರು, ಒಂದು ಆಡಿಯೋ ಕಂಪ್ನಿ ಕೊಡ್ಲಿಲ್ಲ ಅದನ್ನ ಆಡಿಯೋನ. ಹ್ಮ್. ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲೇ ಓಪನ್ ಮಾಡಿ ಹ್ಮ್. ಹಾಕಿದ್ರು. ಹ್ಮ್. ಈಗ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ, ಅದಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇರ್ತಾರೆ. ಈಗ ನಾನೇ ಒಂದ್ ಏನ್ ಮಾಡ್ತೀನಿ, ನನ್ನ ಲ್ಯಾಪ್ಟಾಪ್ ಹೋಗ್ಬಿಟ್ಟು ಹ್ಮ್. ಯೂಟ್ಯೂಬ್ ಮಹೇಶ್ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಹ್ಮ್. ಓಕೆ, ಜೀರೋ ಸಬ್ಸ್ಕ್ರೈಬರ್ ಇರ್ತಾರೆ. ಅದು ನಾನು ಯಾವಾಗ ಸಿನಿಮಾ ರಿಲೀಸ್ ಟೈಮಲ್ಲಿ ಇದೆಲ್ಲ ನಾನು ಮಾಡ್ತಿರೋದು. ಒಂದ್ ವರ್ಷದ ಮುಂಚೆ ಮಾಡಿ ನಾನು ಆಡಿಯನ್ಸ್ ನ ಬೆಳೆಸ್ಕೊಂಡಿಲ್ಲ. ಕರೆಕ್ಟ್. ಸಿನಿಮಾ ಒಂದ್ ತಿಂಗಳು ರಿಲೀಸ್ ಅನ್ಬೇಕಾದ್ರೆ ನಾನು ಹಾಕ್ತಿದ್ದೀನಿ. ಹ್ಮ್. ಆ ಚಾನಲ್ ಸಬ್ಸ್ಕ್ರೈಬರ್ ಇಲ್ಲ. ಹ್ಮ್. ಅದೇನಾಯ್ತು, ಅಷ್ಟು ದೊಡ್ಡ ಪುನೀತ್ ರಾಜ್ಕುಮಾರ್ ಅಂತವ್ರ ಕೈಲೆಲ್ಲ ಆಡ್ಸಿದ್ರು ಕೂಡ, ಜಯಂತ್ ಕಾಯ್ಕಿಣಿ, ಕವಿರಾಜು, ತರ ದೊಡ್ಡ ಲಿರಿಕ್ ರೈಟರ್ಗಳೆಲ್ಲ ಬರ್ದಿದ್ರು ಕೂಡ, ನಾಗೇಂದ್ರ ಪ್ರಸಾದ್. ಸೊ ಆಲ್ಬಮ್ ಚೆನ್ನಾಗಿದೆ, ಸಾಂಗ್ಗಳೆಲ್ಲ ಚೆನ್ನಾಗಿದೆ, ಬಟ್ ರೀಚ್ ಕಡಿಮೆ ಆಯ್ತು ಅದು. ಹ್ಮ್. ಇದೇನಕ್ಕೆ ಹೇಳ್ತಿದ್ದೀನಿ ಅಂದ್ರೆ,
ಇದೇ ಒಂದು ಆನಂದ್ ಅಡಿಗೆ ಕೊಟ್ರೆ ನೀವು ಅಲ್ಲಿ 1,15,00,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇದೇ A2 ಕೊಟ್ರೆ ಅಲ್ಲೂ ತುಂಬಾ ಸಬ್ಸ್ಕ್ರೈಬರ್ ಇದ್ದಾರೆ. ಅವಾಗ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ ರೀಚ್ ಆಗುತ್ತೆ. ಇಲ್ಲೇನಾಯ್ತು, ಪ್ರೊಡ್ಯೂಸರ್ ಅವ್ರದೇ ಯೂಟ್ಯೂಬ್ ಚಾನಲ್ ಹಾಕೊಳ್ಳಾಗಿ ನಮ್ಗೆ ರೀಚ್ ಕಡಿಮೆ ಆಯ್ತು. ಇದೇ ಸಿನಿಮಾ ನನಗೆ ಮಾಲ್ಸ್ ಗಳಲ್ಲಿ 3ನೇ ವೀಕ್ 4ನೇ ವೀಕಲ್ಲೂ ಚೆನ್ನಾಗಿ ಹೋಗ್ತಿತ್ತು. ನಾನು ಆಡಿಯನ್ಸು ಹೌಸ್ಫುಲ್ ಆಗೋ ಕಡೆ ಎಲ್ಲ ಹೋಗ್ತಿದ್ದೆ. ಅವಾಗ ಆಡಿಯನ್ಸ್ ನನ್ ಫಸ್ಟ್ ಕೇಳಿದ ಕ್ವಶನ್, ಈ ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ ನಮ್ಗೆ, ನೀವು ಕರೆಕ್ಟಾಗಿ ಪ್ರಮೋಷನ್ ಮಾಡಿಲ್ಲಲ್ಲ, ಈ ತರ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಂಡಸ್ಟ್ರಿಯವ್ರು ಅದೇ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಇವನ್ ಪ್ರೊಡ್ಯೂಸರ್ಗೆ ಮಿಲನ್ ಅವರು, ಕೃಷ್ಣ ಅವರೆಲ್ಲ ಹೇಳಿದ್ರು ಏನಂತ, ಈ ತರ ನಿಮ್ದೇ ಒಂದು ಹೊಸ ಚಾನಲ್ ಈಗ ಹಾಕೊಂಬಿಡಿ, ಯಾಕಂದ್ರೆ ಸಿನಿಮಾ ಇನ್ನೊಂದು ತಿಂಗಳಿದೆ ರಿಲೀಸು, ಇನ್ನೊಂದು ತಿಂಗಳಿದೆ ಅನ್ಬೇಕಾದ್ರೆ ನಿಮ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ನೋಡಿದ್ರೆ ಕಷ್ಟ ಆಗುತ್ತೆ. ಆಮೇಲೆ ನಾವು ಪ್ರೊಡ್ಯೂಸರ್ ತಪ್ಪು ಅಂತ ಹೇಳ್ಬಾರ್ದು, ಯಾಕಂದ್ರೆ ಪಾಪ ಅವ್ರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಇತ್ತೇನೋ, ಏನೋ ಪುನೀತ್ ರಾಜ್ಕುಮಾರ್ ಆಡಿದ್ರೆ, ದೊಡ್ಡ ದೊಡ್ಡ ಸಿಂಗರ್ ಆಡಿದ್ರೆ, ನಂದು ಸಾಂಗ್ಗಳು ಚೆನ್ನಾಗಿದೆ, ಚೆನ್ನಾಗಿ ತಗೋತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರು ಇರ್ಬೋದು. ಸೊ ಬಟ್ ಅದು ಆ ತೀರ್ಮಾನ ಏನಾಯ್ತು, ನಮ್ ಸಿನಿಮಾ ಮೇಲೆ ಸ್ವಲ್ಪ ಎಫೆಕ್ಟ್ ಆಯ್ತು ಮೇಡಮ್. ಕರೆಕ್ಟ್. ಅಂದ್ರೆ ಇದು ನಿಮ್ ಲರ್ನಿಂಗ್ ಅಂತ. ಆ ಲರ್ನಿಂಗ್ ಮೇಡಮ್, ಏನಾಯ್ತು ಮೇಡಮ್, ನಾನೊಬ್ಬ ಡೈರೆಕ್ಟ್ರು, ನೀವು ಪ್ರೊಡ್ಯೂಸರು, ಎಂಡ್ ಆಫ್ ದಿ ಡೇ ಬಿಸ್ನೆಸ್ ಕಾಲು, ಈ ಆಡಿಯೋ ರೈಟ್ಸ್ಗಳು ಅಥವಾ ಆಡಿಯೋ ಯಾರು ಕೊಡಬೇಕು ಇದೆಲ್ಲ ನಿಮ್ಗೆ ರೈಟ್ಸ್ ಇರುತ್ತೆ, ನನಗಿರಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ನ, ಸರ್ ಹಂಗ್ ಮಾಡಬೇಡಿ, ಒಂದು ದೊಡ್ಡ ಕಂಪ್ನಿ ಕೊಡಿ, ದೊಡ್ಡದಾಗಿ ರೀಚ್ ಆಗತ್ತೆ ಅಂತೀನಿ. ನೀವು ನನ್ನ ಇಷ್ಟಪ್ಪ, ನಾನು ಇನ್ವೆಸ್ಟ್ ಮಾಡಿರೋದು, ನೀನೇನು ಕೇಳ್ತೀನ, ನಾನು ಏನ್ ಹೇಳಕ್ಕಾಗತ್ತೆ. ಅದು ಅಂತೂ ನಿಜ ಸರ್. ಸೊ ಇದು ಮೊದಲನೇ ಸಿನಿಮಾದಲ್ಲಿ ಅದೇ ಅನುಭವ ಆಗಿದೆ ನನಗೆ. ಅಂದ್ರೆ ಅವಕಾಶಕ್ಕೋಸ್ಕರ ಸಿನಿಮಾ ಮಾಡಿದೆ. ಸೊ ಅವ್ರು ಹೇಳಿದ ಕಥೆನ ಡೆವಲಪ್ ಮಾಡಿ ಸಿನಿಮಾ ಮಾಡಿದೆ. ಸೊ ಅದೇನಾಯ್ತು, ಮತ್ತೆ ಅವರು ಆತರ ಸ್ವಂತ ಯೂಟ್ಯೂಬ್ ಚಾನಲ್ ಹಾಕಿದ್ ಬಹಳ ಇಂಪ್ಯಾಕ್ಟ್ ಆಯ್ತು. ಈಗ ಅದೇ ಮೇಡಮ್ ಲವ್ ಸಿನಿಮಾ ಮಾಡಿದೆ. ಲವ್ ಸಿನಿಮಾ ಬಂದು ಕಂಪ್ಲೀಟ್ ಹೊಸಬ್ರೆ ಇದಾರೆ, ಬಟ್ ಅದು ಸಾಂಗ್ಗಳು ಇಟ್ಟದು ಏನಕ್ಕೆ ಅಂದ್ರೆ ನಾನು ಆನಂದ್ ಅಡಿಗೆ ಕೊಟ್ಟಿದ್ದೆ ಆಡಿಯೋ ರೈಟ್ಸ್. ಆನಂದ್ ಅಡಿಗೆ ಅವ್ರದೇ ಸಬ್ಸ್ಕ್ರೈಬರ್ಸ್ ತುಂಬಾ ಇದ್ದಾರೆ. ಸೊ ಅದು ನಮ್ಗೊಂದು ಸಣ್ಣ ಪುಟ್ಟ ಹೆಲ್ಪ್ ಆಯ್ತು ನಮ್ಗೆ. ಸೊ ಈ ತರ ಸ್ವಲ್ಪ ನಾನು 2 ಸಿನಿಮಾಗಳು ಇನ್ನ ರೀಚ್ ಆಗ್ಬೇಕಿತ್ತು ಅನ್ನೋ ಒಂದು ಫೀಲ್ ಇದೆ ಮೇಡಮ್. ಸೊ ಅದಕ್ಕೆ ಸಂಬಂಧಪಟ್ಟ ಈಗ 3ನೇ ಸಿನಿಮಾ ಅದನ್ನ ಮನ್ಸಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ತರ ಮನ್ಸಲ್ಲಿ ಇಟ್ಕೊಂಡು ಅಂದ್ರೆ, ಈಗ ಯಾವ್ದೋ ಒಂದು ಡಿಸ್ಕಷನ್ ಹೋಗ್ತೀನಿ, ಪ್ರೊಡ್ಯೂಸರ್ ಮಾತಾಡೋ ರೀತಿಲೇ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಇವ್ರು ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾರೆ, ಮತ್ತೆ ಏನೋ ಇಂಟರ್ಫಿಯರ್ ಆಗ್ತಾರೆ, ಎಲ್ಲೋ ಫ್ರೀಡಮ್ ಕಡಿಮೆ ಅಂದಾಗ ನಾನು ಏನ್ ಮಾಡ್ತೀನಿ, ಆ ತರ ಸಿನಿಮಾನೇ ಮಾಡಕ್ ಹೋಗ್ತಿಲ್ಲ ಇವಾಗ. ಓಕೆ, ಆಸ್ ಎ ಟೀಮ್ ವರ್ಕ್ ಮಾಡೋಣ. ನೀವು ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು, ಅವ್ರ ರೈಟ್ರು, ಇವ್ರು ಹೀರೋ, ಇವ್ರ ಆಕ್ಟ್ರು, ಅದಲ್ಲ, ಎಲ್ಲರೂ ಟೀಮು. ಯಾರು ಬೇಕಾದ್ರೂ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡಿ, ಸಿನಿಮಾಗೆ ತಗೊಳ್ಳೋಣ, ಅದನ್ನ ಇಂಪ್ಲಿಮೆಂಟ್ ಮಾಡೋಣ. ಓಕೆ, ಸೊ ಅದು ಆ ತರ ಓಕೆ, ಹೆಲ್ತಿಯಾಗಿ ಏನಿದ್ರು ಸಿನಿಮಾಗೆ ಪ್ಲಸ್ ಆಗೋದಾದ್ರೆ ಓಕೆ. ಸಿನಿಮಾಗೆ ನನ್ಗೆ ಯಾವಾಗ ಈಗ ಡಿಸ್ಕಷನ್ಗಳು ಹೋದ್ರೆ ನನಗೆ ಒಂದ್ ವೇಳೆ ಅನಿಸ್ತು, ಇದು ಇವ್ರ ವೇ ಆಫ್ ಟಾಕಿಂಗ್ ಎಲ್ಲ ಸಿನಿಮಾ ಪ್ಲಸ್ ಆಗಲ್ಲ ಅನ್ಸಿದ್ರೆ ಆ ತರ ಸಿನಿಮಾ ಮಾಡ್ತಿಲ್ಲ ಮೇಡಮ್. ಸೊ ಹಂಗೆ ಈ ಒಂದು ವಿಷಯದ ಬಗ್ಗೆ ಮಾತಾಡತ್ತೀರಿ ಅಂತ ಸರ್, OTT ಬಗ್ಗೆ ಹೇಳಿ ಸರ್, ಏನ್ ಆಗತೈತಿ ಅಂತ. ಮೇಡಮ್ OTT ಬಂದು ಏನಾಗಿದೆ, ಕನ್ನಡ ಸಿನಿಮಾಗಳಿಗೆ ವೇದಿಕೆ OTT ಬಂದು ಒಂದು ಕನ್ನಡ ಸಿನಿಮಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ರೆ, ಮತ್ತೆ ಆ ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೌಸ್ಗಳು ಸ್ಟ್ರಾಂಗ್ ಆಗಿದ್ರೆ, ಅಥವಾ ಆ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವ್ರದ್ದು ಏನಾದ್ರು ರೆಫರೆನ್ಸ್ ಇದ್ರೆ, ಈಸಿಯಾಗಿ OTT ಅವರು ವ್ಯೂಸ್ ಬೇಸ್ಡ್ ಕೊಡ್ತಾರೆ, ಔಟ್ ರೇಟ್ ಕೊಡಲ್ಲ. ಇವನ್ ದೊಡ್ಡ ಸ್ಟಾರ್ ಸಿನಿಮಾಗೂ ಕೂಡ ಔಟ್ ರೇಟ್ ಕೊಡಲ್ಲ ಕನ್ನಡಕ್ಕೆ. ಈಗ ಅದೇ ನೀವು ಬೇರೆ ಭಾಷೆ ಅಂತ ಹೋಗಿ, ಅವ್ನು ಯಾರಂತಾನೆ ಗೊತ್ತಿರಲ್ಲ ಇರೋ ಆಯ್ತಾ, ಅವ್ರಿಗೆ ಈಸಿಯಾಗಿ ವೇದಿಕೆ ಕೊಡ್ತಾರೆ. ಅಂದ್ರೆ ಈಗ ನಮ್ದು ಈಗ ನಾವು ಅಪ್ರೋಚ್ ಮಾಡ್ತೀವಿ ಅಮೆಜಾನ್ ಪ್ರೈಮ್ಗೆ, ನಮ್ಗೆ ಅಪ್ರೂವಲ್ ಕೊಡಕ್ಕೆ 2 ತಿಂಗಳು 3 ತಿಂಗಳು ಮಾಡ್ತಾನೆ. ಅದೇ ಬೇರೆ ಭಾಷೆ ಸಿನಿಮಾ, ಇವನ್ ಮರಾಠಿ ಸಿನಿಮಾ ಆದ್ರೂ ಕೂಡ, ಗುಜರಾತಿ ಸಿನಿಮಾ ಆದ್ರೂ ಕೂಡ, ಪಂಜಾಬಿ ಸಿನಿಮಾ ಆದ್ರೂ ಕೂಡ 1 ವಾರದಲ್ಲಿ ಅಪ್ರೂವಲ್ ಸಿಗುತ್ತೆ ಅವ್ರಿಗೆ. ಬಟ್ ಎಲ್ರು ಹೇಳೋದೇನು, ಕರ್ನಾಟಕದಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ ಇರೋದು OTT-ಗಳಿಗೆ ಅಂತ ಹೇಳ್ತಾರೆ. ಸೊ ಇದೊಂದು ದುರಂತ ಮೇಡಮ್. ಆಕ್ಚುಲಿ ಕರ್ನಾಟಕದವರು ವಿಶಾಲ ಹೃದಯದವರು. ಎಸ್ ಸರ್. ಸರ್, ಈಗ ನೀವು ನಿರ್ದೇಶಕರಾಗಿರೋದ್ರಿಂದ ಈ ಪ್ರಶ್ನೆ ನಿಮ್ಗೆ ಕೇಳ್ಬೇಕಾಗೈತಿ. ಈಗ ಹುಬ್ಬಳ್ಳಿ ಒಳಗ ಅಥವಾ ಎಲ್ಲಾ ಒಂದ್ ಸಣ್ಣ ಸಣ್ಣ ಊರಿನೆಲ್ಲ ದೊಡ್ಡ ದೊಡ್ಡ ಕನಸು ಇಟ್ಕೊಂಡಿರ್ತಾರ, ನಾನು ಸಿನಿಮಾ ಒಳಗ್ ಬರ್ಬೇಕು, ಹೀರೋ ಆಗ್ಬೇಕು, ಸಿಂಗರ್ ಆಗ್ಬೇಕು, ಅಥವಾ ಡೈರೆಕ್ಟರ್ ಆಗ್ಬೇಕು ಅನ್ನುವಂತ ಆಸೆಗಳು ಇಟ್ಕೊಂಡಿರ್ತಾರ. ಅವರು ಬೆಂಗಳೂರಿಗೆ ಬರಾಕತ್ತಾರ ಅಂದ್ರ ಅವ್ರಿಗೆ ನೀವ್ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ? ಮೇಡಮ್ ಕಿವಿ ಮಾತು ಅಂದ್ರೆ, ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಮೇಡಮ್, ಮನುಷ್ಯ ಹುಟ್ಟಿರೋದು ಸಾಧನೆ ಮಾಡಕ್ಕಲ್ಲ. ಇದೆಲ್ಲರೂ ರಿಪೀಟ್ ಮಾಡಿ ಹೇಳ್ತೀನಿ, ಮನುಷ್ಯ ಹುಟ್ಟಿರೋದು ಒಂದೇನೋ ಸಾಧನೆ ಮಾಡ್ಬೇಕು ಅಂತಲ್ಲ. ಮನುಷ್ಯ ಕುವೆಂಪು ಅವ್ರು ಹೇಳ್ತಾರಲ್ಲ, ಓಕೆ, ಏನೋ ಮನುಷ್ಯ ಏನೋ ಬದುಕೋದೇ ಒಂದು ಸಾಧನೆ. ಓಕೆ, ಜೀವನ ಏನಕ್ಕಿದೆ ಅಂದ್ರೆ ಜೀವ್ಸಕ್ಕೆ ಇರೋದು. ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಕೆಲವ್ರು ಏನ್ ಅನ್ಕೋತಾರೆ, ನಾನು ಸಿನಿಮಾಗೆ ಬಂದು ಸಿನಿಮಾ ಮಾಡಿದ್ರೆ ಅದು ಸಾಧನೆ, ಅಲ್ಲಿ ದೊಡ್ಡ ಸ್ಟಾರ್ ಆದ್ರೆ ಸಾಧನೆ ಅಂತೆಲ್ಲ ಅನ್ಕೊಂಬತ್ತಾರೆ. ಈಗ ಏನಾಗುತ್ತೆ, ನೀವು ಒಂದು ಅಂಗಡಿ ಇಟ್ರೆ ಒಂದು ಮಿನಿಮಮ್ ಒಂದು 10 ರೂಪಾಯಿನಾದ್ರು ಲಾಭ ಬರುತ್ತೆ. ಸಿನಿಮಾ ನಿಮ್ಗೆ ಬ್ಯಾಕ್ಗ್ರೌಂಡ್, ಸಿನಿಮಾಗೆ ನೀವು ಬಂದು ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದಾದ್ರೆ, ಸಿನಿಮಾನ ನೀವು ಇದರಿಂದ ನಾನು ಸಂಪಾದನೆ ಮಾಡ್ತೀನಿ, ಇದರಿಂದ ನಾನು ಮನೆಯವ್ರು ಸಾಕ್ತೀನಿ,
ನಾನು ಇದರಿಂದನೇ ಬದುಕ್ತೀನಿ ಅನ್ಕೊಂಡು ಬರಬಾರ್ದು. ಓಕೆ, ಒಂದ್ ವೇಳೆ ಅವ್ನಿಗೆ ಯಾವ್ದು ಫೈನಾನ್ಷಿಯಲಿ ಕಮಿಟ್ಮೆಂಟ್ ಇಲ್ಲ ಅಂದ್ರೆ, ಮನೇಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ ಈಸಿಯಾಗಿ ಬಂದು ಇಲ್ಲಿ ಒಂದಿಷ್ಟು ವರ್ಷ ಕಷ್ಟ ಬಿದ್ದು ಅದು ಹೆಂಗ್ ಸಾಧನೆ ಮಾಡ್ತಾನೆ, ಅವ್ನು ಹೆಂಗ್ ಸ್ಟಾರ್ ಆಗ್ತಾನೆ, ಯಾವುದೇ ಡಿಪಾರ್ಟ್ಮೆಂಟ್, ಸಿಂಗರ್ ಆಗ್ಬೋದು, ಆಕ್ಟರ್ ಆಗ್ಬೋದು, ಬಟ್ ದಟ್ ಟೇಕ್ಸ್ ಟೈಮ್. ಬಟ್ ಇಲ್ಲಿರೋ ಕಷ್ಟಗಳಿಗೆ ಅವನು ರೆಡಿ ಇರ್ಬೇಕು, ಮೆಂಟಲಿ ಇರ್ಬೇಕು. ಓಕೆ, ಬಟ್ ಅಸಂಪ್ಷನ್ ಅಲ್ಲಿ ಬರಬಾರ್ದು. ಏನು ಅಸಂಪ್ಷನ್ ಅಂದ್ರೆ, ನಾನು ಇವಾಗ ಹುಬ್ಳಿಯಿಂದ ನಾನು ಹೋಗ್ತಾ ಇದ್ದೀನಿ ಬ್ಯಾಗ್ ತಗೊಂಡು, ಅಲ್ಲಿ ಹೋದ ತಕ್ಷಣ ಒಬ್ರು ದೊಡ್ಡ ಡೈರೆಕ್ಟರ್ ಇದಾರೆ, ಅವ್ನ ಮೀಟ್ ಮಾಡ್ತೀನಿ, ನಂಗೆ ಚಾನ್ಸ್ ಕೊಟ್ಬಿಡ್ತಾರೆ. ಅಥವಾ ಒಬ್ಬ ದೊಡ್ಡ ಹೀರೋ ಇದ್ದಾನೆ, ಕತೆ ಹೇಳ್ಬಿಡ್ತೀನಿ, ಚಾನ್ಸ್ ಕೊಟ್ಬಿಡ್ತಾರೆ. ಪ್ರೊಡಕ್ಷನ್ ಹೌಸ್ ಇದೆ, ಅಲ್ಲಿ ಹೋಗಿ ಕತೆ ಹೇಳಿದ ತಕ್ಷಣ ಮುಗಿದೋಯ್ತು ಡೈರೆಕ್ಟರ್. ಅದನ್ನ ಬಿಟ್ಟು ಬರ್ಬೇಕು. ಓಕೆ, ಸೊ ಹಂಗನ್ಬಿಟ್ಟು ಎಷ್ಟೋ ಜನ, ಈಗ ನಾನು ಇತ್ತೀಚೆಗೆಲ್ಲ ಕೆಲವು ಕಡೆ ನೋಡ್ತೀನಿ, ಏನೋ ಈಗ ಸಿನಿಮಾಗೆ ಬರ್ತಾರೆ, ವರ್ಕ್ ಮಾಡ್ತಿರ್ತಾರೆ, ಕೆಲಸಗಳು ಸಿಗ್ಲಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡೋದು. ಓಕೆ, ಅಥವಾ ಏನೋ ಒಂದು ಸಕ್ಸಸ್ ಸಿಗ್ಲಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡೋದು, ಅಥವಾ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಅದನ್ನ ಮಾಡಬಾರ್ದು. ಓಕೆ, ನಿನ್ನನ್ನು ಯಾರು ಕರೆದಿರ್ಲಿಲ್ಲ ಫಸ್ಟ್ ಆಫ್ ಆಲ್, ಇಲ್ಲಿ ಡೈರೆಕ್ಟರ್ ಆಗಕ್ ಬಾ, ಸಿಂಗರ್ ಆಗಕ್ ಬಾ ಅಂತ. ಸೊ ಗುಡ್, ಬಂದಿದ್ಯಾ, ಇಲ್ಲ ಅಂತಲ್ಲ. ಓಕೆ, ಪ್ರಯತ್ನ ಮಾಡ್ಬೇಕು ಮೇಡಮ್. ನಿಜ. ಸೊ ಬಟ್ ಅಷ್ಟು ಈಸಿ ಅನ್ಕೊಂಡ್ ಬರಬೇಡಿ. ಓಕೆ, ಆಮೇಲೆ ಲೈಫಲ್ಲಿ ಯಾವ್ದು ಕಷ್ಟ ಅಲ್ಲ. ಬಟ್ ಇದರಿಂದಾನೇ ಮೇನ್ ಫೈನಲ್ ಆಗಿ ಹೇಳೋದಾದ್ರೆ, ಸಿನಿಮಾದಿಂದಾನೇ ನಾನು ನಮ್ಮ ಮನೆಯವ್ರನ್ನ ಸಾಕ್ತೀನಿ ಅಥವಾ ನಾನು ದುಡ್ಡು ಮಾಡ್ತೀನಿ, ಆ ಮೈಂಡ್ ಸೆಟ್ ಅಲ್ಲಿ ಬರಬೇಡಿ ಯಾರು. ಓಕೆ, ಅಂದ್ರೆ ಸರ್ ಅಂದ್ರೆ ನನ್ಗೂ ಬಹಳಷ್ಟು ಜನ ಪರಿಚಯ ಇದಾರ, ಯಾರು ಈ ತರ ಕನಸು ಕಾಣ್ತಾರ ಅಂತಂದ್ರೆ, ಅವ್ರೊಂದ್ ಬ್ಯಾಕಪ್ ಜಾಬ್ ಮಾಡ್ಕೊಂತ ಇದ್ರೊಳಗೆ ಏನಾದ್ರು ಅವಕಾಶಗಳನ್ನ ಹುಡುಕ್ಬೇಕು ಅಥವಾ ಇದ್ರೊಳಗ ಪ್ರಯತ್ನ ಮಾಡ್ತಾ ಇರ್ಬೇಕಾ, ಹೆಂಗೆ ಅಂತ ಮೇಡಮ್? ಬ್ಯಾಕಪ್ ಜಾಬ್ ಇಟ್ಕೊಳ್ಳೋದು ಒಳ್ಳೇದು. ಈಗ ನೋಡಿ, ನಿಮ್ಗೆ ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿದೆ, ಆ ಡೈರೆಕ್ಟರ್ ಯಾರಂತಾನೆ ಗೊತ್ತಿಲ್ಲ. ಓಕೆ, ಮೇ ಬಿ ನನಗೆ ಗೊತ್ತಿರಂಗೆ ಸುದೀಪ್ ಸರ್ ಕನ್ನಡದಲ್ಲಿ ಯಾರಾದ್ರೂ ಹೊಸ ಡೈರೆಕ್ಟರ್ ಹೋಗಿ ಹೇಳಿದ್ರೆ ಕತೆ ಕೇಳೋದೇ ಇಲ್ಲ ನನ್ನ ಪ್ರಕಾರ. ಯಾರೋ ಒಂದು ಹಿಟ್ ಕೊಟ್ರೇನೆ ಇಲ್ಲಿರೋ ದೊಡ್ಡ ದೊಡ್ಡ ಹೀರೋಗಳು ಕತೆ ಕೇಳೋದು. ಹಿಟ್ ಕೊಟ್ಟಿಲ್ಲ, ಅವ್ನು 2 ಸಿನಿಮಾ ಮಾಡಿದ್ರು ಕೇಳಲ್ಲ. ಸರಿ, ಎಲ್ಲರೂ ಹುಡುಕಿದ್ರು ಏನಂತ, ಈ ಮ್ಯಾಕ್ಸ್ ಸಿನಿಮಾ ಡೈರೆಕ್ಟರ್ ಯಾರು, ಯಾರಿದು ವಿಜಯ್ ಅಂದ್ರೆ ಅಂತ. ಎಲ್ಲೂ ಯಾರಿಗೂ ಡೇಟಾ ಬೇಸ್ ಸಿಗ್ಲಿಲ್ಲ. ಬಟ್ ನಾನು ತಮಿಳ್ ಇಂಟರ್ವ್ಯೂ ನೋಡ್ತಿದ್ದೆ. ಓಕೆ, ಅವರು 2005ರಿಂದ ವರ್ಕ್ ಮಾಡ್ತಾವ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ. ಬಟ್ ಅವರು ಸಿನಿಮಾ ಮಾಡಿರೋದು ಯಾವಾಗ ಮೇಡಮ್? 2024ಕ್ಕೆ, ಅಂದ್ರೆ ನಿಯರ್ಲಿ 20 ಇಯರ್ಸ್. ಆ 20 ವರ್ಷದಲ್ಲಿ ಆ ಅಪ್ಪನ ಬದುಕೇನಾಗ್ಬೇಕು? ಈಗ ಅವ್ರಿಗೆ ಹೆಸರು ಐತೆ, ಅಲ್ಲ ಇವಾಗ ಬಂತು ಬಿಡಿ, ಬಟ್ 20 ವರ್ಷದಲ್ಲಿ ಆ ಅಪ್ಪ ಯಾರಂತಾನೂ ಗೊತ್ತಿಲ್ಲ, ಅವ್ನ ಜೀವನ ಏನಾಗಿರ್ಬೋದು. ಓಕೆ, ಅವ್ರು ಹೇಳ್ತಾರೆ, ನಾನು ಏನೇ ಸ್ಕ್ರಿಪ್ಟ್ ಮಾಡೋದು ನನ್ನ ಹೆಂಡತಿಗೆ ಹೇಳ್ತೀನಿ, ನನ್ನ ಹೆಂಡತಿ ಓದ್ತಾಳೆ ಸ್ಕ್ರಿಪ್ಟ್ ಅಂತ ಹೇಳ್ತಾನೆ. ಆ ತರ ಪಾರ್ಟ್ನರ್ ಎಲ್ರಿಗೂ ಸಿಗ್ಬೇಕಲ್ಲ. ಸೊ ಅವ್ರು ಹೇಳಿದ್ರೆ ವೈಫ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವಾಗ ನಮ್ಮ ಮನೇಲಿ ಕೂಡ ನನ್ನ ತಮ್ಮ ನಂಗೆ ಸಪೋರ್ಟಿವ್. ಆಕ್ಚುಲಿ ನನ್ನ ತಮ್ಮನೇ ನನ್ ಕೆಲಸ ಬಿಡಿಸಿದ್ದು. ಇನ್ನ ಎಷ್ಟು ವರ್ಷ ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಾ ನೀವು? ಓಕೆ, ಸೊ ಎರಡು ಕಡೆನೂ 2 ದೋಣಿಲಿ ಕಾಲ್ ಹಾಕಿದ್ರು ಇದ್ ಮಾಡಕ್ಕಾಗಲ್ಲ. ಓಕೆ, ಬನ್ನಿ ನೀವು ಮಾಡ್ತೀರಾ ಬನ್ನಿ ಅಂದ್ಬಿಟ್ಟು ನನಗೂ ನಮ್ಮ ಮನೇಲಿ ನನ್ನ ತಮ್ಮನ ಸಪೋರ್ಟು. ಸೊ ಈ ತರ. ಸೊ ನೋಡಿ, ಅಲ್ಲಿ ತಮ್ಮ ಬಿಡಿ, ಬಟ್ ಆ ಡೈರೆಕ್ಟರ್ ವೈಫು ಸ್ಕ್ರಿಪ್ಟ್ ಓದ್ಬಿಟ್ಟು ದೊಡ್ಡ ಸ್ಟಾರ್ಗೆ ಮಾಡಿದ್ದು ನಾನು ಆ ತರ ಅವ್ರನ್ನ ಇನ್ಸ್ಪೈರ್ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದ್ರೆ, ಆ ತರ ಒಂದು ಫ್ಯಾಮಿಲಿ ಎಲ್ರಿಗೂ ಸಿಗ್ಬೇಕಲ್ಲ. ನಾನು ಹೇಳ್ತಿರೋದು ಗಂಡ ಹೆಂಡತಿ ಅಂತಾನೆ ಇಲ್ಲ, ಎಲ್ಲ ಅವ್ರ ಜೊತೆಲಿರೋದು. ಇವತ್ತು ದುನಿಯಾ ಹೆಂಗಿದೆ ನಿಮ್ಗೆ ಗೊತ್ತು. ಅದು ಮಕ್ಳಾಗ್ಲಿ, ಅಣ್ಣ ತಮ್ಮದಿರಾಗ್ಲಿ, ಹೆಂಡತಿ ಆಗ್ಲಿ, ಗಂಡ ಆಗ್ಲಿ, ಸ್ಪೆಷಲಿ ಗಂಡ್ ಮಕ್ಳು ದುಡಿದ್ರೇನೆ ಅವ್ರಿಗೆ ರೆಸ್ಪೆಕ್ಟ್ ಅಲ್ವಾ? ಸೊ ಬಟ್ ಈ ಇಂಡಸ್ಟ್ರಿಗೆ ಬರೋರಿಗೆ ನಾವೇನಾದ್ರು ಅಚೀವ್ ಮಾಡ್ಬೇಕಂದ್ರೆ ಮನೆಯವ್ರ ಸಪೋರ್ಟ್ ತುಂಬಾ ಬೇಕೇ ಬೇಕು, ಬಹಳ ಬೇಕು. ಮೆಂಟಲಿ, ಇಮೋಷನಲಿ ಎಲ್ಲದಕ್ಕೂ ಬೇಕು ಮೇಡಮ್. ನಿಮ್ಗೆ ಯಾವ್ದು ಅಷ್ಟೇ ಮೇಡಮ್, ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು. ಒಂದು ಅಟೆಂಪ್ಟ್ ಮಾಡ್ತೀವಿ, ಏನೋ ಆಗ್ಲಿಲ್ಲ, ಸಿಗ್ಲಿಲ್ಲ, ಅಟೆಂಪ್ಟ್ ಮಾಡ್ತಾನೆ ಇರಬೇಕು. ಸೊ ನಾವು ಏನೋ ಸಾಧನೆ ಮಾಡಿ ಸತ್ತಿಲ್ಲ ಅಂದ್ರೂ ಪ್ರಯತ್ನ ಮಾಡ್ಬೇಕು. ಸರ್, ಈಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ನೆಕ್ಸ್ಟ್ ಯಾವ್ದಾದ್ರು ವರ್ಕ್ ಮಾಡತ್ತಿರೋ ಅಥವಾ ಕತಿ ಆಯ್ತು ಹೆಂಗ ಸರ್? ಮೇಡಮ್, ನಾನೇನ್ ಮಾಡಿದೆ, ಈಗ 2 ಸಿನಿಮಾ ಅನುಭವ ತಗೊಂಡು ನಾನೇನ್ ಮಾಡಿದೆ, ನಾವು ಈ ತರ ಚಿಕ್ಕ ಸಿನಿಮಾನೇ ಮಾಡ್ಕೊ ಬಂದ್ರೆ ನಾನೊಬ್ಬ ನಿರ್ದೇಶಕ ಆಗಿ ತುಂಬಾ ಜನಗಳಿಗೆ ರೀಚ್ ಆಗಕ್ಕಾಗಲ್ಲ. ಓಕೆ, ಸೊ ನಾನೇನ್ ಮಾಡಿದೆ, ಸರಿ ನಾನೇನೊಂದು ದುಡ್ದಾಗ ಮಾಡ್ಬೇಕು ಅಂದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ತರ ಮಾಡ್ಬೇಕು ಅನ್ನೋ ತರ ಒಂದು ಕಾನ್ಸೆಪ್ಟ್. ಯಾಕಂದ್ರೆ ಇವಾಗ ಸಿನಿಮಾ ಚೆನ್ನಾಗಿರೋ ಎಲ್ಲಾ ಭಾಷೆಯಲ್ಲಿ ನೋಡ್ತಾರೆ. ಅದನ್ನ ಇಟ್ಕೊಂಡು ನಾನು ಏನ್ ಮಾಡಿದೆ, ರಿಯಲಿಸ್ಟಿಕ್ ಆಗಿ ನಮ್ದೇನ್ ಚನ್ನಪಣ್ಣ ತಾಲೂಕಲ್ಲಿ ನಡೆದಿರೋ ಒಂದು ರಿಯಲ್ ಘಟನೆ, ಅದನ್ನ ಇಟ್ಕೊಂಡು ಸರ್ಕಾರ ಈ ಸರ್ಕಾರ ಅಂದ್ರೆ ಸಿಸ್ಟಮ್ ಏನಿದೆ ಪ್ರೆಸೆಂಟ್ ಇಂಡಿಯಾ ರಾಜಕೀಯ ಏನಿದೆ, ಅದನ್ನ ಯಾರು ಅಷ್ಟು ಡೀಪ್ ಆಗಿ ಹೇಳಿಲ್ಲ. ಅಂದ್ರೆ ಗೌರ್ಮೆಂಟ್ ಬಗ್ಗೆ, ಅಂದ್ರೆ ಈ ಆಡಳಿತಾಂಗ ಅಂತ ಏನಿದೆ, ಏನ್ ಆಡಳಿತಾಂಗ ಅಂದ್ರೆ ಒಂದು ಜಿಲ್ಲಾಧಿಕಾರಿ ಆಗ್ಬೋದು, ಒಬ್ಬ ತಹಸೀಲ್ದಾರ್ ಆಗ್ಬೋದು, ಮತ್ತೆ ಒಬ್ಬ ರೈತರ ಜೀವನಗಳು. ಓಕೆ, ಅದನ್ನ ತುಂಬಾ ಡೀಪ್ ಆಗಿ ಯಾರು ಹೇಳಿಲ್ಲ. ಓಕೆ, ಅಂದ್ರೆ ಏನು, ಕೆಲವು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇರುತ್ತೆ ರೈತರದ್ದು, ನೀವು ಬೇಕಾದ್ರೆ ಹೋಗಿ ಕೇಳಿ, ಅದು 2 ವರ್ಷ 3 ವರ್ಷ ಆದ್ರೂ ಸಾಲ್ವೇ ಆಗಿರಲ್ಲ. ಓಕೆ, ಸೊ ಅದು ಏನಕ್ಕೆ ಸಾಲ್ವ್ ಆಗಲ್ಲ? ಈಗ ಒಬ್ಬ ನಾರ್ಮಲ್ ಪ್ರಜೆಗೆ ಏನೋ ಗೌರ್ಮೆಂಟ್ ಹೆಲ್ಪ್ ಲೈನ್ ಇದೆ,
ಹ್ಮ್ ಅವ್ನು ಏನೇ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಏನಾದ್ರು ಒಂದ್ ವೇಳೆ ಕೆಲಸಗಳಾಗಿಲ್ಲ ಅಂದ್ರೆ ಅವ್ನು ಫೋನ್ ಮಾಡ್ಬೋದು. ಫೋನ್ ಮಾಡ್ತೀವಿ, ಸಮ್ ಟೈಮು ಆ ನಂಬರೇ ವರ್ಕ್ ಆಗ್ತಿರಲ್ಲ. ಹ್ಮ್ ಆ ನಂಬರ್ ವರ್ಕ್ ಆಗಲ್ಲ ಅಂದ್ರೆ ವೆಬ್ಸೈಟ್ ಅಲ್ಲಿ ಏನಕ್ಕೆ ಹಾಕಿದ್ದಾರೆ? ಓಕೆ, ನಿಜ. ಹಂಗೂ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಅದು ಹ್ಮ್ ಸಾಲ್ವೇ ಆಗಲ್ಲ. ಹಂಗಾದ್ರೆ ಕಂಪ್ಲೇಂಟ್ ರೇಸ್ ಮಾಡಿ ಏನ್ ಪ್ರಯೋಜನ? ಆ ಸಿಸ್ಟಮ್ ಇದೆಯಲ್ಲ, ಹ್ಮ್ ಜನಸ್ಪಂದನ ಅಂತ, ಜನಗಳಿಗೆ ಹೆಲ್ಪ್ ಮಾಡಕ್ಕೆ ಅಂತ, ಸೊ ಅದು ಏನು ವರ್ಕೇ ಆಗ್ತಿಲ್ಲ. ಅಂದ್ರೆ ಇವ್ರು ಏನು ಜನಗಳಿಗೆ ಹೆಲ್ಪ್ ಮಾಡ್ಬೇಕಂತ ಈ ಸಿಸ್ಟಮ್ ವೆಬ್ಸೈಟು ಇದೆಲ್ಲ ಮಾಡಿದ್ದಾರೆ, ಅದು ಆಕ್ಚುಲಿ ಜನಗಳಿಗೆ ಯೂಸೇ ಆಗ್ತಿಲ್ಲ. ಯೂಸ್ ಆಗತ್ತಿಲ್ಲ. ಹೌದು. ಓಕೆ, ಆಮೇಲೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದೆ PG ಪೋರ್ಟಲ್ ಅಂತಿದೆ, ಅಲ್ಲಿ IRK ಇದೆ. ಹ್ಮ್ ಅಂದ್ರೆ ಆ ಜನಗಳಿಗೆ ಏನಾದ್ರು ಪಬ್ಲಿಕ್ ಸಮಸ್ಯೆಗಳಿದ್ರೆ ನಾವು ಕಾಲ್ ಮಾಡಬಹುದು. ಹ್ಮ್ ಇಲ್ಲಿ ಗೌರ್ಮೆಂಟ್ ಇಷ್ಟೊತ್ತು ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಕತೆ, ಹಾ ರೀ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಅದೇ ಕತೆ. ಅಲ್ಲೂ ಸಮ್ ಟೈಮ್ ಹೆಲ್ಪ್ ಲೈನ್ಗಳು ವರ್ಕ್ ಆಗಲ್ಲ, ಹ್ಮ್ ಆಫೀಸರ್ಗಳು ಸಿಗಲ್ಲ, ಮೇಲ್ ಬರೆದ್ರೆ ರೆಸ್ಪಾಂಡ್ ಮಾಡಲ್ಲ. ಹ್ಮ್ ಓಕೆ, ಹಂಗಂದ್ಮೇಲೆ ಇಷ್ಟೆಲ್ಲ ಸಿಸ್ಟಮ್ಗಳಿದ್ದೂ ಜನಗಳಿಗೆ ಸೇವೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಸೊ ದೇ ಆರ್ ಫೇಲ್ಡ್ ಆಕ್ಚುಲಿ. ಈ ತರ ಫುಲ್ಲು ಡೀಪ್ ಆಗಿ ಅದನ್ನ ಸ್ಟಡಿ ಮಾಡಿ ಅದ್ರ ರಿಯಲ್ ಮೇಲೆ. ಕತೆನ ಮಾಡಿದೆ. ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ, ಓಕೆ. ಒಬ್ಬ ಫೇಮಸ್ ಆಕ್ಟರ್ ಕೂಡ ಒಪ್ಕೊಂಡಿದ್ದಾರೆ. ಈಗ ಒಳ್ಳೇದಾಗ್ಲಿ ಸರ್. ಪ್ರೊಡ್ಯೂಸರ್ ಹುಡುಕಾಡ್ತಾ ಇದ್ದೀನಿ ಮೇಡಮ್. ಹಾ ರೀ ಸರ್. ಒಳ್ಳೇದಾಗ್ಲಿ ಸರ್, ಜಲ್ದಿ ನಿಮಗೆ ಪ್ರೊಡ್ಯೂಸರ್ ಸಿಗ್ಲಿ. ಥ್ಯಾಂಕ್ಸ್ ಸೊ ಮೇಡಮ್. ನಿಮ್ ಕತೆ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ ಸರ್, ಖಂಡಿತ ನಮ್ಗೆ ಕಾಯ್ತೀವಿ ನಾವು ಅದ್ರ ಖಂಡಿತ ಸಲುವಾಗಿ. ಖಂಡಿತ ಮೇಡಮ್. ಸರ್, ಈಗ ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡ್ಬೇಕಂದ್ರ, ಹೇಳಿ ಈಗ ಕೆಲವೊಮ್ಮೆ ಕತೆಗೆ ತಕ್ಕಂತೆ ನೀವು ಫಿಲ್ಮ್ ಮೇಕಿಂಗ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಕಲರ್ ಗ್ರೇಡಿಂಗ್ ಇರ್ಬೋದು ಅಥವಾ ಈ ತರದ ವಿಷಯಗಳು. ಇದ್ರ ಬಗ್ಗೆ ನೀವ್ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಿ ಸರ್? ಮೇಡಮ್ ಅದೇ ನೀವು ಹೇಳ್ದಂಗೆ ಹ್ಮ್ ಕತೆನೇ ಮೇನ್ ಮೇಡಮ್. ಓಕೆ, ನಾವ್ ಏನ್ ಹ್ಮ್ ಕತೆ ಸೆಲೆಕ್ಟ್ ಮಾಡ್ಕೋತೀವಿ. ಹ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ ಕತೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಹ್ಮ್ ಹ್ಮ್ ಹಳ್ಳಿಯಲ್ಲಿ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ, ಒಂದು ನಾರ್ಮಲ್ ಲವ್ ಸ್ಟೋರಿ ಹೇಳ್ತಿದ್ದೀನ, ಹ್ಮ್ ಇಲ್ಲ ಒಂದು ರಿವೆಂಜ್ ಸ್ಟೋರಿ ಹೇಳಕ್ ಹೋಗ್ತೀನ. ಹ್ಮ್ ಆ ರಿವೆಂಜ್ ಅಲ್ಲೂ ತುಂಬಾ ಬ್ಲಡ್, ಹ್ಮ್ ಕೊಲೆಗಳು, ಏನೋ ದ್ವೇಷ ಇದನ್ನ ಹೇಳಕ್ ಹೋಗ್ತಿದ್ದೀನ. ಹ್ಮ್ ಸೊ ಡೆಫಿನೆಟ್ಲಿ ಮೇನ್ ಕತೆ ಏನ್ ಡಿಪೆಂಡ್ ಮಾಡುತ್ತೆ ಅದ್ರ ಹ್ಮ್ ಪ್ರಕಾರನೇ ನಾವು ಟೆಕ್ನಿಕಲಿ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಮೇಡಮ್. ಮಾಡ್ಕೋಬೇಕು. ಅಂದ್ರೆ ಮೇನ್ ಕತೆ ಅದು ಹ್ಮ್ ಕತೆ ತಕ್ಕಂಗೆ ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಹ್ಮ್ ಆಕ್ಟರ್ಗಳ ಆಯ್ಕೆ ಇರ್ಬೋದು, ಹ್ಮ್ ಕೊನೆ ಟೆಕ್ನಿಕಲಿ ಕಲರ್ ಗ್ರೇಡಿಂಗ್ ಆಗ್ಬೋದು, ಹ್ಮ್ ಒಂದು ಸೌಂಡ್ ಡಿಸೈನ್ ಆಗ್ಬೋದು. ಹ್ಮ್ ಓಕೆ, ಇವಾಗ ನಾನು ಬೆಂಗಳೂರು ತೋರಿಸ್ಬಿಟ್ಟು ಓಪನಿಂಗ್ ಶಾಟು ಫುಲ್ ಬರ್ಡ್ಸ್ ಎಲ್ಲ ಜೋರಾಗಿ ಸೌಂಡ್ ಮಾಡ್ತಿರೋದು ಹಾಕಿದ್ರೆ ನಕ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಬರ್ಡ್ಸೇ ಇಲ್ಲ. ನಾನು ಯಾವುದೋ ಒಂದು ತುಂಬಾ ಗ್ರೀನರಿ ಒಂದು ಏರ್ ಶಾಟ್ ತೋರಿಸ್ತೀನಿ, ವಿಲೇಜ್ ಹಾ ರೀ. ಫುಲ್ ಗ್ರೀನ್ ಇರುತ್ತೆ, ಅವಾಗ ನಾನು ಒಂದೇನೋ ಒಂದು ಟ್ರಾಫಿಕ್. ಪ್ರಾಣಿ ಪಕ್ಷಿಗಳದ್ದು ಎಫೆಕ್ಟ್ ಹಾಕಿದ್ರೆ ಮಜಾ ಅದು. ಸೊ ಕರೆಕ್ಟ್. ಹಂಗಾಗಿ ಹಾ 100% ನೀವು ಹೇಳ್ದಂಗೆ ಕತೆನೇ ಮೂಲ ಮೇಡಮ್. ಅದು ಡಿಸೈಡ್ ಮಾಡ್ತೀವಿ ಏನೇನ್ ಬೇಕು ಅಂತ. ಕರೆಕ್ಟ್ ಸರ್. ಸರ್, ಈಗ ನಿಮ್ಮ ಒಂದು ಸಿನಿಮಾದ ಹೆಸರಿಂದ ಒಂದ್ ಸಿನಿಮಾ ತಮಿಳ್ ಒಳಗ ಐತಿ ಸರ್, ಲವ್ ಅಂತ. ಹ್ಮ್ ಅಂಡ್ ಅದ್ರ ಪ್ರೇಮಲು ಅಂತಾನು ಒಂದ್ ಸಿನಿಮಾ ಐತಿ. ಹಾ ಮೇಡಮ್. ಸೊ ಅಂದ್ರ ಇದ್ರೊಳಗ ಕನ್ಸೆಪ್ಟ್ಗಳು ಎಷ್ಟು ಕೆಲವೊಂದಿಷ್ಟು ಬಹಳ ಪ್ಲೇನ್ ಕತೆಗಳಿರ್ತಾವ. ಆದ್ರ ಸ್ಕ್ರೀನ್ ಪ್ಲೇ ಏನಿರುತ್ತೆ ಅದನ್ನ ಬಹಳ ರಿಚ್ ಆಗಿ ತೋರಿಸ್ತಾರ ಅಥವಾ ಅದ್ ಬಹಳ ಅಪೀಲಿಂಗ್ ಆಗಿ ತೋರಿಸ್ತಾರ. ಹ್ಮ್ ಹ್ಮ್ ಇಂತ ಇದ್ರೊಳಗ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗಡೆ ಹ್ಮ್ ಒಂದೊಳ್ಳೆ ಕತೆ ಇಟ್ಕೊಂಡು ಸರ್, ಹ್ಮ್ ಅಂದ್ರೆ ಈ ತರದ ಒಂದ್ ಒಳ್ಳೆ ಕತೆ ಇಟ್ಕೊಂಡು ಹ್ಮ್ ಯಾರೋ ಒಬ್ರು ಒಳ್ಳೆ ಸ್ಟಾರ್ ನಟರನ್ನ ಒಪ್ಸಿ ಹ್ಮ್ ನಾ ಇವತ್ ಸಿನಿಮಾ ಮಾಡ್ಬೇಕು ಅಂತ ಅಂದಾಗ ನನಗ್ ಪ್ರೊಡ್ಯೂಸರ್ ಸಿಗುದು ಈಸಿ ಐತೆ ಸರ್ ಇವಾಗ? ಆಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಈಗ ನಿಮ್ಮನ್ನ ನಾನು ಕೇಳ್ತೀನಿ ವಾಪಸ್ಸು, ಕನ್ನಡದಲ್ಲಿರುವಂತ ಸ್ಟಾರ್ ಆಕ್ಟರ್ಗಳು ಯಾರು ಮೇಡಮ್, ಹೀರೋಗಳು ಹೇಳಿ, ನೀವು ಹೇಳಿ. ಎಸ್ ಸರ್, ಸುದೀಪ್ ಸರ್ ಇದಾರ, ಉಪೇಂದ್ರ ಸರ್ ಇದಾರೆ, ಗಣೇಶ್ 2 ಸರ್ ಇದಾರ, 3 ಡಾಲಿ ಸರ್ ಇದಾರೆ, 4 ಮತ್ತ ಹೇಳಿ ಹೇಳಿ. ಶರಣ್ ಸರ್ ಅದಾರ ಸರ್ ಈಗ. ಹ್ಮ್ ಸರ್. ಸುಮ್ನೆ ಕೇಳಿದೆ. ಹಾ ಸರ್. ಈಗ ಬರೋಣ. ಈಗ ಹ್ಮ್ ಇಲ್ಲಿ ಏನಾಗಿದೆ ಮೇಡಮ್, ಹ್ಮ್ ಒಂದು 4 ರಿಂದ 6 ಜನ ಹ್ಮ್ ದೊಡ್ಡ ಸ್ಟಾರ್ಗಳಿದ್ದಾರೆ. ಹ್ಮ್ ಅವರಿಗೆ ನಾವೇನಾದ್ರು ಕತೆ ಹೇಳಿ ಒಪ್ಸಿದ್ರೆ, ಹ್ಮ್ ನೀವು ಏನೇ ಕತೆ ಮಾಡಿದ್ರು ಕನ್ನಡದಲ್ಲಿ ಪ್ರೊಡ್ಯೂಸರ್ಗಳು ಕತೆನೇ ಕೇಳಲ್ಲ. ನೀನ್ ಏನಾದ್ರು ಮಾಡು, ಆ ಒಂದು 5-6 ಜನ ಏನ್ ದೊಡ್ಡ ಸ್ಟಾರ್ ಇದ್ದಾರೆ ಹ್ಮ್ ಅವರು ಒಪ್ಬಿಟ್ರೆ ನಿಮಗೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಹ್ಮ್ ಅವರು ರೀಚ್ ಆಗಕ್ಕೆ ಏನ್ ಕಷ್ಟ, ಹ್ಮ್ ಒಂದು ಮೇನ್ ಈ ಮ್ಯಾನೇಜರ್ಗಳು, ಯಾರು ಹೀರೋಗಳನ್ನ ಮ್ಯಾನೇಜ್ ಮಾಡ್ತಾರಲ್ಲ ಆ ಮ್ಯಾನೇಜರ್ಗಳು, ಅವರು ಆ ಹೀರೋಗಳಿಗೆ ತಲುಪಿಸೋದೇ ಇಲ್ಲ. ಹಾ ಯಾರೋ ಒಬ್ಬ ಸ್ಟೋರಿ ರೈಟರ್ ಬಂದವನೆ ಅಂತಾನೋ, ಹ್ಮ್ ಅಥವಾ ಯಾರೋ ಒಂದು ಹುಡುಗ ಒಳ್ಳೆ ಕತೆ ಬರ್ದವನೆ ಅಂತಾನೋ, ಇಲ್ಲ ಯಾರೋ ಒಂದು ಡೈರೆಕ್ಟರ್ ಸಿನಿಮಾ ಮಾಡಿದ್ದಾನೆ, ಆಯ್ತಾ, ಅದನ್ನ ವಿಷಯಗಳನ್ನ ಅವ್ರಿಗೆ ತಲುಪಿಸೋದಿಲ್ಲ. ಓಕೆ, ಅಥವಾ ಅವರು ಒಳ್ಳೆ ಮ್ಯಾನೇಜರ್ಗಳನ್ನ ಇಟ್ಕೊಂಡಿರಲ್ಲ. ಓಕೆ ಮೇಡಮ್, ಮ್ಯಾನೇಜರ್ ಯಾವ ತರ ಇರಬೇಕು ಅಂದ್ರೆ ಆತ ಕತೆ ಕೇಳೋ ತರ ಇರಬೇಕು. ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ವಿಜಯ್ ಸೇತುಪತಿ ಇದಾರಲ್ಲ, ನಾನು ಅವರು ಸಿನಿಮಾ ಮಾಡಕ್ ಪ್ರಯತ್ನ ಮಾಡಿದಾಗ ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಹ್ಮ್ ಓಕೆ, ನಮ್ಮ ಕನ್ನಡ ಮ್ಯಾನೇಜರ್ಗೆ ಆ ಮ್ಯಾನೇಜರ್ಗೆ ಎಷ್ಟು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಈಗ ನಾನು ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಮ್ಯಾನೇಜರ್ ಫೋನ್ ಮಾಡಿದೆ, ಸರ್ ಈ ತರ ನಾನು ಕತೆ ಹೇಳ್ಬೇಕು ಅಂತಿದ್ದೀನಿ ಅಂತ. ಅವ್ರು ಆ ಕಡೆಯಿಂದ ಎನ್ಕರೇಜ್ ಮಾಡೋದಿರ್ಲಿ, ಅವರು ಯಾರೋ ಹೊಸಬ್ರಿಗೆ ಯಾರಿಗೂ ಮಾಡಲ್ಲ ರೀ, ಇಲ್ಲ ಅಂದ್ರೆ 2-3 ವರ್ಷ ಬಿಸಿ ಇದಾರ್ರಿ ಅಂತಾರೆ. 2-3 ವರ್ಷ ಬಿಸಿ ಇದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಸಿನಿಮಾ ಬರ್ಬೇಕಲ್ಲ ಹಂಗಾದ್ರೆ. ಓಕೆ, ಅದೇ ನಾನು ವಿಜಯ್ ಸೇತುಪತಿ ಮ್ಯಾನೇಜರ್ ಫೋನ್ ಮಾಡಿದಾಗ ಅವರು ನೀಟಾಗಿ ಅಪ್ಡೇಟ್ ಮಾಡ್ತಾರೆ. ಹ್ಮ್ ಅಂದ್ರೆ ಈ ತರ ನಂಗೆ ಬೇರೆ ಭಾಷೆಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಹೆಂಗೆ ಫೋನ್ ಮಾಡಿದೆ, ಸರ್ ಈ ತರ 2 ಸಿನಿಮಾ ಮಾಡಿದ್ದೀನಿ, ವಿಜಯ್ ಸೇತುಪತಿ ಅವ್ರಿಗೆ ಕತೆ ಹೇಳ್ಬೇಕು.
ನೋಡಿ ಅವರಿಗೆ 2 ವರ್ಷ ಬಿಸಿ ಇದ್ದಾರೆ, ಹ್ಮ್ 6 ಸಿನಿಮಾ ಒಪ್ಕೊಂಡಿದ್ದಾರೆ. ಹ್ಮ್ ನಾನು ಹೇಳಿದೆ ಪರವಾಗಿಲ್ಲ ಸರ್, ವೆಯ್ಟ್ ಮಾಡ್ತೀನಿ. ಹ್ಮ್ ಬಟ್ ನಾನು ಅವ್ರಿಗೆ ಕತೆ ಹೇಳ್ಬೇಕು. ಹ್ಮ್ ನಾನೇನ್ ಮಾಡಿದೆ, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಕ್ಕೆ, ಹ್ಮ್ ಹೀರೋ ಅಂದ್ರೆ ಪ್ರೊಡ್ಯೂಸರ್ ಇರಬೇಕು, ಯಾಕಂದ್ರೆ ನಮ್ಮ ಕನ್ನಡದಲ್ಲೆಲ್ಲ ಹಂಗೇನೆ. ನಾನೇನ್ ಮಾಡಿದೆ ಸರ್, ನನ್ನ ಕಡೆ ಪ್ರೊಡ್ಯೂಸರ್ ಇದ್ದಾರೆ ಅಂದೆ. ಹ್ಮ್ ಅವರು ವಿಜಯ್ ಸೇತುಪತಿ ಮ್ಯಾನೇಜರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ನಮಗೆ ಪ್ರೊಡ್ಯೂಸರ್ ಅಲ್ಲ ಇಂಪಾರ್ಟೆಂಟ್, ಹ್ಮ್ ಫಸ್ಟ್ ಕತೆ ಕತೆ. ಕಳಿಸಿ, ಕತೆ ಚೆನ್ನಾಗಿದ್ರೆ ನಿಮ್ಮನ್ನ ಕರಿತೀವಿ, ಹ್ಮ್ ಫಸ್ಟ್ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ನಮ್ಗೆ ಇದೆಲ್ಲ ಓಕೆ ಆಮೇಲೆ ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡೋಣ ಅಂದ್ರೆ. ಅಲ್ಲಿ ಮ್ಯಾನೇಜರ್ಗಳು ಯಾರಾದ್ರೂ ಫೋನ್ ಮಾಡಿದ್ರೆ, ನಾನೊಬ್ಬ ಡೈರೆಕ್ಟ್ರು ಅಥವಾ ಸ್ಟೋರಿ ರೈಟ್ರು ಅಂದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಆಮೇಲೆ ಕರೆಕ್ಟಾಗಿ ಅಪ್ಡೇಟ್ ಕೊಡ್ತಾರೆ. ಇಲ್ಲಿ ನಮ್ಗೆ ಆ ಥರ ಪರಿಸ್ಥಿತಿ ಇಲ್ಲ. ಹ್ಮ್ ಓಕೆ. ಆಮೇಲೆ ಸ್ಟಾರ್ಗಳು ಬಂದು ಏನು ಮಾಡ್ತಾರೆ, ಆಲ್ರೆಡಿ ಪ್ರೀವಿಯಸ್ ಸಿನಿಮಾಗಳು ಹಿಟ್ ಆಗಿರ್ತಾವಲ್ಲ, ಅಂಥ ಡೈರೆಕ್ಟರ್ಗಳಿಗೆ ಅವರು ಡೇಟ್ಸ್ ಕೊಡೋದು. ಓಕೆ. ಈಗ ಏನಾಗುತ್ತೆ, ಸಿನಿಮಾ ಅದು ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಮೇಡಮ್, ಒಂದು ಸಿನಿಮಾ ಇಟ್ಟು ಕೊಟ್ವಿ ಅಂದರೆ ಇನ್ನೊಂದು ಸಿನಿಮಾ ಹಿಟ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹ್ಮ್ ಸೊ ಇಲ್ಲಿ ಸ್ಕ್ರಿಪ್ಟ್ ಕಿಂಗು. ಓಕೆ. ಮತ್ತೆ ನೀವೀಗ ಹೇಳಿದ್ರಿ, ಸ್ಟಾರ್ಗೆ ಕತೆ ಒಪ್ಸ್ಕೊಂಡು ಹೋದ್ರೆ ಓಕೆ ಹ್ಮ್. ಪ್ರೊಡ್ಯೂಸರ್ ಸಿಗ್ತಾರ. 5-6 ಜನ ಸ್ಟಾರ್ಗಳೇನಿದ್ದಾರೆ ಅವರಿಗೆ ಕತೆ ಒಪ್ಸ್ಕೊಂಡು ಹೋದ್ರೆ ಮಾತ್ರ ಪ್ರೊಡ್ಯೂಸರ್ ಸಿಗ್ತಾರೆ. ಇನ್ ಮಿಕ್ತಂತ ಬೇರೆ ಬೇರೆ ನೀವೇನೋ ಹೀರೋಗಳು ನೋಡಿದಿರ. ಓಕೆ, ನಾವು ಹೆಸರುಗಳು ಹೇಳೋದು ಬೇಡ, ಅದು ಸರಿ ಇರಲ್ಲ, ಹ್ಮ್ ತಪ್ಪಾಗತ್ತದು. ಹ್ಮ್ ಸೊ ಅವ್ರುಗಳು ನಾವು ಕತೆ ಹೇಳಿ ನಾವು ಡೇಟ್ಸ್ ತೊಗೊಂಡೋದ್ರು ನಮ್ಗೆ ಇಲ್ಲಿ ಪ್ರೊಡ್ಯೂಸರೇ ಸಿಗಲ್ಲ. ಹ್ಮ್ ಈಗ ಆಮೇಲೆ ಇಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಬೆಳಿಗ್ಗೆ ಎದ್ರೆ ಸಿನಿಮಾನೇ, ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸಿನಿಮಾ ಬಿಸ್ನೆಸ್ಸೇ ಮಾಡ್ತೀನಿ ಅನ್ನೋ ಪ್ರೊಡಕ್ಷನ್ ಹೌಸ್ಗಳು ಹುಡಿಕೊಂಡ್ರೆ ಮೇಡಮ್ ಒಂದು 3-4 ಸಿಗುತ್ತೆ ಅಷ್ಟೇ. ಆ 3-4 ಪ್ರೊಡಕ್ಷನ್ ಹೌಸು ದೊಡ್ಡ ದೊಡ್ಡ ಹೀರೋಗಳಿಗೆ ಮಾಡೋದು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ಮಾಡೋದು. ಅವರು ಹೊಸ ಹೀರೋಗಳಿಗೆ, ಹೊಸ ಡೈರೆಕ್ಟರ್ಗಳಿಗೆ ಮಾಡಲ್ಲ. ಆಮೇಲೆ ಯಾರು ನಿಮಗೆ ಟಿವಿ ಮುಂದೆ ಅಥವಾ ಯೂಟ್ಯೂಬ್ ಮುಂದೆ ಮಾತಾಡ್ತಾರಲ್ಲ, ಹೀರೋಗಳಾಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾಗ್ಬೋದು, ಅವರೆಲ್ಲ ಟಿವಿ ಮುಂದೆ ಹೇಳ್ತಾರೆ ಅಥವಾ ಯೂಟ್ಯೂಬಲ್ಲಿ ಹೇಳ್ತಾರೆ, ಇಂಡಸ್ಟ್ರಿಗೆ ಹೊಸ ಹೊಸ ಡೈರೆಕ್ಟರ್ ಬರಬೇಕು, ಹೊಸ ಹೊಸ ಬರಹಗಾರರು ಬರಬೇಕು, ಹೊಸ ಹೊಸ ಹೀರೋಯಿನ್ ಬರಬೇಕು, ಹೊಸ ಹೊಸ ಇದೆಲ್ಲ ಬರಬೇಕು ಅಂತಾರೆ. ಬಟ್ ರಿಯಲ್ ಆಗಿ ನಾವೇನಾದ್ರೂ ಹೊಸಬ್ರಿಗೆ ಒಂದು ಸಿನಿಮಾ ಮಾಡ್ಕೊಂಡು ಹೋಗಿ, ಸರ್ ಒಂದು ಬೈಟ್ಸ್ ಕೊಡಿ, ಹ್ಮ್ ನೀವು ಕರ್ನಾಟಕ ತುಂಬಾ ಫೇಮಸ್ ಇದ್ದೀರಾ, ನಮ್ಮ ಸಿನಿಮಾ ರೀಚ್ ಆಗುತ್ತೆ ಅಂದ್ರೆ ಅವ್ರು ಅಟ್ಲೀಸ್ಟ್ ನಮ್ಮನ್ನ ಕರೆದಿ ಅದನ್ನ ನೋಡಿ, ಟ್ರೇಲರ್ ಅಥವಾ ಒಂದು ಸಾಂಗ್ ನೋಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಇದನ್ನ ಚೆನ್ನಾಗಿ ಮಾಡ್ಕೊಂಬಾ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಮಾಡ್ಕೊಂಬ ಆಮೇಲೆ ಕೊಡ್ತೀನಿ, ಆ ಥರ ರೆಸ್ಪಾನ್ಸೇ ಮಾಡಲ್ಲ. ಓಕೆ. ಈಗ ಒಂದು ಒಳ್ಳೆ ಸಿನಿಮಾ ಹೊಸಬ್ರು ಮಾಡಿದಾಗ ಅದಕ್ಕೊಂದು 5-6 ಜನ ದೊಡ್ಡ ಸ್ಟಾರ್ಗಳು ಸುತ್ತ ನಿಂತ್ಕೊಂಡ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ಆ ಸಿನಿಮಾ ಚೆನ್ನಾಗಿ ರೀಚ್ ಆಗುತ್ತೆ. ಕರೆಕ್ಟ್. ಉದಾಹರಣೆಗೆ ನಿಮ್ಗೆ ಇವಾಗ SR ಸಿನಿಮಾಗಳು ಮಾಡಬೇಕಾದ್ರೆ ಅವ್ರಿಗೆ ಅಂಬರೀಷ್ ಈ ತರ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ರ ಹಿಂದೆ ನಿಂತ್ಕೊಂತಿದ್ರು ಅಲ್ವರಾ. ಸೊ ಇವರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಇನ್ನ ಇದನ್ನ ರೌಂಡ್ ಅಪ್ ಮಾಡೋದು ಹೇಳೋದಾದ್ರೆ, ದೊಡ್ಡ ಸ್ಟಾರು 5-6 ಜನ ಏನಿದ್ದಾರೆ ಅವರಿಗೆ ಕತೆ ಒಪ್ಪಿಗೆ ಆದ್ರೆ ಖಂಡಿತ ಪ್ರೊಡ್ಯೂಸರ್ ಸಿಗ್ತಾರೆ. ಅದೇ ನಿಮ್ಮ ಹತ್ರ ಎಷ್ಟೇ ಒಳ್ಳೆ ಕತೆ ಇದ್ರು, ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರು, ನಿಮ್ಗೆ ಪ್ರೊಡ್ಯೂಸರ್ ಸಿಗಲ್ಲ. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತಂತ ಅನ್ಕೊಂತೀವಿ ಸರ್ ನಾವು. ಎಸ್ ಮ್ಯಾಮ್. ಎಸ್ ಸರ್. ಈಗ ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾಗಳು ಬರತ್ತ ಸರ್ ಕನ್ನಡದೊಳಗ, ಅದ್ರ ಬಗ್ಗೆ ನಮಗ್ ಬಹಳ ಖುಷಿ ಐತಿ. ಬೀಯಿಂಗ್ ಸಿನಿಮಾ ಕ್ರಿಟಿಕ್ಸ್ ನಮಗ್ ಬಹಳ ಖುಷಿ ಆಗ್ತೈತಿ ಯಾವಾಗ ಇಂತ ಸಿನಿಮಾಗಳು ಬರ್ತಾವ. ಇಂತ ಒಂದು ಈ ಒಂದು ದಿಶೆ ಒಳಗ ನಾವ್ ನೋಡಿದಾಗ ಬಹಳಷ್ಟು ಜನ ನೋಡಾತಿಲ್ಲ ಸರ್. ಈಗ ಮಲ್ಟಿಪ್ಲೆಕ್ಸ್ ಬಂದ ತಕ್ಷಣ ಬಹಳಷ್ಟು ಚೇಂಜ್ ಆಗೈತೆ. ನಾವು ಸಣ್ಣವರಿದ್ದಾಗೆಲ್ಲ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅನ್ನೋದೊಂದು ಖುಷಿ. ಶನಿವಾರ ರವಿವಾರ ಸೂಟಿ ಇರ್ತಿತ್ತು, ನಮ್ ಮನ್ಯಾಗ ಕರ್ಕೊಂಡ್ ಹೋಗ್ತಿದ್ರು, ಅದೊಂದ್ ಖುಷಿನೇ ಬೇರೆ ಐತ್ರಿ. ಈಗ ಮಲ್ಟಿಪ್ಲೆಕ್ಸ್ ಬಂದಾಗಿಂದ ಸಿನಿಮಾಗಳ ಪರಿಸ್ಥಿತಿ ಏನಾಗೈತೆ ಅಂತ ನಿಮ್ಗೆ ಅನ್ಸುತ್ತ್ರಿ? ಮೇಡಮ್ ಈಗ ಏನಾಗಿದೆ, ನಿಮ್ಗೆ ಅವತ್ತು ಆಗಿನ ಜನರೇಷನ್ ಅಲ್ಲಿ ಮೊಬೈಲ್ ಬರೋದ್ ಮುಂಚೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಏನಿತ್ತು, ನಿಮ್ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಬೇಕಿತ್ತು. ಎಷ್ಟೊತ್ತು ಆಟ ಆಡ್ತೀರಾ ಫ್ರೆಂಡ್ಸ್ ಜೊತೆಲಿ? ನೆಕ್ಸ್ಟ್ ಏನ್ ಬೇಕು ನಿಮ್ಗೆ? ಸಿನಿಮಾ ಬೇಕಿತ್ತು. ಓಕೆ, ನೀವೇನ್ ಮಾಡ್ತಿದ್ರಿ? ಥಿಯೇಟರ್ಗಳಿಗೆ ಬರ್ತಿದ್ರಿ, ಆಯ್ತಾ. ಆಮೇಲೆ ಅವಾಗ ಥಿಯೇಟ್ರಿಗೆ ನೀವು ಸಿನಿಮಾ ನೋಡ್ಬೇಕು, ನೀವೇ ಸಿನಿಮಾ ನೋಡ್ಬೇಕು ಅಂದ್ರೆ ನಿಮ್ಮನ್ನ ಕರ್ಕೊಂಡ್ ಬರಕ್ ನಿಮ್ಮ ಅಪ್ಪ ಅಮ್ಮ, ನಿಮ್ ಜೊತೆ ನಿಮ್ಮ ಅಣ್ಣ ತಂಗಿ ಫ್ರೆಂಡ್ಸ್ ಗಿನ್ಸ್ ಈ ತರ ಗುಂಪಾಗಿ ಹೋಗ್ತಿದ್ರು. ಅಂದ್ರೆ ನಿಮ್ಗೆ ಅವಾಗ ಎಂಟರ್ಟೈನ್ಮೆಂಟ್ ಆಪ್ಷನ್ ಇದ್ದಿದ್ದು ಸಿನಿಮಾ ಮಾತ್ರ. ನೋಡಿ ಇವಾಗ ಏನಾಗಿದೆ, ಮೊಬೈಲ್ ಬಂದ್ಮೇಲೆ ಎಸ್ಪೆಷಲಿ 5G ಇದೆಲ್ಲ ಯಾವಾಗ ಫ್ರೀ ಇಂಟರ್ನೆಟ್ ಇದೆಲ್ಲ ಯಾವಾಗ ಬರಕ್ ಸ್ಟಾರ್ಟ್ ಆಯ್ತು, ಒಬ್ಬ ವ್ಯಕ್ತಿ ಕುತ್ಕೊಂಡ್ರೆ ಮೇಡಮ್ ಒಂದು ಮೊಬೈಲ್ ಇಟ್ಕೊಂಡ್ರೆ ಆರಾಮಾಗಿ 3-4 ಅವರ್ಸ್ ಒಂದು ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡಬಹುದು, ಮುಳುಗ್ಬೋದು. ಹಂಗಾಗಿ ಇದೆಲ್ಲ ಏನಾಗಿದೆ, ನಮ್ಮ ಸಿನಿಮಾ ಮೇಲೆ ಹೊಡ್ತಾ ಬೀಳ್ತಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆಗಿನ ಕಾನ್ಸೆಪ್ಟ್ ಏನಿತ್ತು ಮೇಡಮ್, ಅದು ಹೊಸಬರು ಸಿನಿಮಾ ಆಗ್ಲಿ ಹಳಬರು ಸಿನಿಮಾ ಆಗ್ಲಿ ಯಾರದೇ ಸಿನಿಮಾ ಆಗ್ಲಿ, ಒಂದು ಸಿನಿಮಾ ರಿಲೀಸ್ ಆದ್ರೆ 4 ಶೋ 7 ದಿನ ಇರೋದು. 4 ಶೋ 7 ದಿನ ಇರೋದು. ಅವಾಗ ಏನಾಗ್ತಿತ್ತು, ಒಬ್ಬ ಫಿಲ್ಮ್ ಮೇಕರ್ಗೆ, ಒಂದು ಫಿಲ್ಮ್ ತಂಡಕ್ಕೆ 7 ದಿನ ಇತ್ತು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಪರೀಕ್ಷೆ. ಅಂದ್ರೆ ಜನ ನೋಡಿ ಹೇಳಕ್ಕೆ 7 ದಿನ ಇತ್ತು. ಶುಕ್ರವಾರ ಬರ್ಲಿಲ್ಲ ಜನ, ಶನಿವಾರ ಬರ್ತಿದ್ರು, ಭಾನುವಾರ ಬರ್ತಿದ್ರು, ಚೆನ್ನಾಗ್ ಸಿನಿಮಾ ಪಿಕಪ್ ಆಗ್ತಿದೆ ಕಣ, ಇದಿತ್ತು. ಇವಾಗ ಏನಾಗಿದೆ, ಶೋ ಕೊಡ್ತಾರೆ. ಶೋ ಅಂದ್ರೆ 2 ಶೋ 1 ಶೋ ಹಿಂಗ್ ಕೊಡ್ತಾರೆ. ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹೊಸಪುರಿಗೆ ಒಂದೇ ಶೋ ಕೊಡೋದು, ಆಯ್ತಾ. ಈಗ PVR ಅನ್ನೋ ಒಂದು ಸಂಸ್ಥೆ ಒಂದು 8-10 ಕಡೆ ಇತ್ತು ಅನ್ಕೊಳ್ಳಿ ಬೆಂಗಳೂರಲ್ಲಿ. 8-10 ಕಡೆ ಇದ್ರು ಹೊಸ ಫಿಲ್ಮ್ ಟೀಮ್ ಅವ್ರಿಗೆ ಒಂದು ಶೋ ಕೊಡ್ತಾನೆ.
ಆ ಒಂದು ಶೋ ಅವ್ನು ಯಾವ ಟೈಮಲ್ಲಿ ಕೊಡ್ಬೋದು, ನೈಟ್ 10 ಗಂಟೆ ಕೊಟ್ಬಿಡ್ಬೋದು, ಇಲ್ಲ ಬೆಳಿಗ್ಗೆ 9 ಗಂಟೆ ಕೊಟ್ಬಿಡ್ಬೋದು. ಶುಕ್ರವಾರ ಮತ್ತೆ ಶನಿವಾರ ಮೇಡಮ್ ಏನಾದ್ರು ಜನ ಬಂದಿಲ್ಲ ಅಂದ್ರೆ ಹ್ಮ್. ಎಬೋ 60-70% ಬಂದಿಲ್ಲ ಅಂದ್ರೆ 2 ಶೋ ಕೊಟ್ಟು 2 ದಿನಕ್ಕೆ ಸಿನಿಮಾ ತೆಗೆದು ಬಿಡ್ತಾನೆ. ಇದನ್ನ ಫಿಲ್ಮ್ ಚೇಂಬರ್ ಅವರು ಇದನ್ನ ಮ್ಯಾಂಡೇಟರಿ ಮಾಡಬೇಕು, ಅಥವಾ ಸರ್ಕಾರದವರು ಮ್ಯಾಂಡೇಟರಿ ಮಾಡಬೇಕು. ಏನು, ಮಲ್ಟಿಪ್ಲೆಕ್ಸ್ ಮಿನಿಮಮ್ 7 ಶೋ ಕೊಡ್ಲೇಬೇಕು ಯಾವುದೇ ಸಿನಿಮಾಗೆ. ಯಾಕಂದ್ರೆ ಜನಗಳನ್ನ ನಾನು ಶುಕ್ರವಾರನೇ ಬಾ ಅಂತ ಹೇಳಕ್ಕಾಗಲ್ಲ, ಶನಿವಾರನೇ ಬಾ ಅಂತ ಹೇಳಕ್ಕಾಗಲ್ಲ. ಹೌದು. ಮಿನಿಮಮ್ 7 ಶೋ ಕೊಡಬೇಕು. ನೀವ್ ಹೆಂಗ್ 2 ಶೋ ಕೊಟ್ಬಿಟ್ಟು ಹೆಂಗ್ ಡಿಸೈಡ್ ಮಾಡ್ತೀರಾ? ಅದೊಂದು. ಮತ್ತೆ ಹಿಂದೆ ರೀಲ್ಸ್ಗಳು ತಂದು ಸಿನಿಮಾ ಹಾಕ್ತಿದ್ರು ಮೇಡಮ್. ಓಕೆ, ಲ್ಯಾಬ್ ಇಂದ ರೀಲ್ಸ್ ತಂದು ಹೌದು. ಪ್ರೊಡ್ಯೂಸರ್ ಆಫೀಸಲ್ಲಿ ಇದೆಲ್ಲ ಏನೋ ರೀಲ್ಸ್ ಗಳೆಲ್ಲ ಇರೋವು. ಆ ಡಬ್ಬನ ಎತ್ಕೊಬಂದು ಹುಬ್ಳಿ ಅಂದ್ರೆ ಅಲ್ಲಿ ಕಳಿಸಿ ಹಾಕ್ಬೇಕಾಗಿತ್ತು. ಈಗ ಏನಾಗಿದೆ, 10 ಗಂಟೆಗೆ ಒಂದು ಶೋ ಹಾಕಿರ್ತೀವಿ, ಜನ ಬರ್ಲಿಲ್ಲ ಅಂದ್ರೆ ನಾನು ಸಾಯಂಕಾಲ 6 ಗಂಟೆಗೆ ಇನ್ನೊಂದು ಶೋ ಹಾಕೋಬಹುದು, ನಾನು ಬೇರೆ ಸಿನಿಮಾ ಹಾಕೊಂಡು ಬುಕ್ ಮೈ ಶೋ ಟಕ್ಕ ನಾನು ಪಬ್ಲಿಷ್ ಮಾಡ್ಬೋದು. ಈ ತರ ಅಂದ್ರೆ ತುಂಬಾ ಡಿಜಿಟಲ್ ಆಗ್ತಾ ಹೋದಂಗೆ, ಇಂಟರ್ನೆಟ್ ಎಲ್ಲ ಬರ್ತಾ ಹೋದಂಗೆ ಏನಾಯ್ತು ನಮ್ಗೆ, ಹೊಸಬರಿಗೆ ಎಸ್ಪೆಷಲಿ ಹೊಸಬರಿಗೆ ಮೇಡಮ್ ಸಿನಿಮಾ ತುಂಬಾನೇ ತೊಂದರೆ ಆಗ್ತಿದೆ. ಸೊ ಹಳೆ ಕಾಲದ ರೂಲ್ಸ್ ವಾಪಸ್ ಬರ್ಬೇಕು ಮೇಡಮ್. ಏನ್ ಹಳೆ ಕಾಲದ ರೂಲ್ಸ್ ಅಂದ್ರೆ ಮಿನಿಮಮ್ ಮಲ್ಟಿಪ್ಲೆಕ್ಸ್ 7 ಶೋ ಕೊಡ್ಲೇಬೇಕು ಅದು ಹೊಸಬರಿಗೆ. ಇನ್ನು ಮತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲೂ ಅಷ್ಟೇ, ಅಂದ್ರೆ ಥಿಯೇಟರ್ಗಳಲ್ಲೂ ಅಷ್ಟೇನೆ ಮಿನಿಮಮ್ 7 ದಿನ ಸಿನಿಮಾ ಥಿಯೇಟರ್ ಇರಬೇಕು. ಅಲ್ಲೂ 2 ಶೋ ಕೊಡಿ, 4 ಶೋ ಕೊಡ್ಬೇಡಿ ಅಟ್ಲೀಸ್ಟ್. ಬಟ್ ಆ ಸಿನಿಮಾಗೆ ಒಂದು 7 ದಿನ ಟೈಮ್ ಬೇಕು ಮೇಡಮ್. ಅದು ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಅದು ಏನು ರಿಸಲ್ಟ್ ಬರ್ಬೇಕಾದಕ್ಕೆ ಅಂದ್ರೆ 7 ದಿನ ಟೈಮ್ ಬೇಕು, ಅಟ್ಲೀಸ್ಟ್ 7 ದಿನ ನಾ ಹೇಳ್ತಿರೋದು. ಇವತ್ತೇನಾಗಿದೆ, 2 ಶೋ ಕೊಟ್ಬಿಟ್ಟು ನೀವು ಸಿನಿಮಾ ರಿಸಲ್ಟ್ ಇದ್ ಮಾಡಿ ಅಂದ್ರೆ ಹಿಂಗಾಗುತ್ತೆ ಮೇಡಮ್. ಇದನ್ನ ಯಾರು ಕ್ವಶನ್ ಮಾಡೋರು? ಇದನ್ನ ಕ್ವಶನ್ ಮಾಡ್ಬೇಕು ಇರೋರು ಫಿಲ್ಮ್ ಚೇಂಬರ್ ಅವರು. ಅದಕ್ಕೆ ಅಂತಾನೆ ಫಿಲ್ಮ್ ಚೇಂಬರ್ ಇದೆ, ಅದಕ್ಕೆ ಅಂತಾನೆ ಎಲೆಕ್ಷನ್ ಮಾಡ್ತಾರೆ, ಅದಕ್ಕೆ ಅಂತಾನೆ ಎಲ್ಲರೂ ಚುನಾವಣೆಯಲ್ಲಿ ಗೆಲ್ತಾರೆ. ಇದನ್ನ ಯಾರು ಪರೀಕ್ಷೆನ ಇದನ್ನ ಯಾರು ಕ್ವಶನ್ ಮಾಡಲ್ಲ. ಎರಡನೇದು ಸರ್ಕಾರ ಕ್ವಶನ್ ಮಾಡ್ಬೇಕು ಮೇಡಮ್. ಓಕೆ, ಸೊ ಸರ್ಕಾರನು ಕ್ವಶನ್ ಮಾಡಲ್ಲ. ಸೊ ಈ ಮತ್ತೇನ್ ಸೆಕ್ಯೂರಿಟಿ ನಮ್ಗೆ ಸಿನಿಮಾದವ್ರಿಗೆ? ಈ ತರ ಇಶ್ಯೂಸ್ ಮೇಡಮ್ ಅಷ್ಟೇ. ಸರ್, ಇವತ್ ನಮಗ್ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ ನೀವು. ನಮ್ಗ ಬಾಳ ಗೊತ್ತೈದಿಲ್ರಿ ಹಿಂಗೆಲ್ಲಾ ಇರ್ತೈತಿ ಸಿನಿಮಾ ಒಳಗ ಅಂತಂದ. ನಿಮ್ ಎಕ್ಸ್ಪೀರಿಯನ್ಸ್ ಮತ್ತ ನೋಡಿದ್ದು ಕೇಳಿದ್ದನು ಹೇಳಿದ್ರಿ ಸರ್ ನೀವು. ಖುಷಿ ಆಯ್ತು ಸರ್ ಇದ್ರ ಬಗ್ಗೆ. ನಮ್ಗ ಇದಿರುವಂತ ಪ್ರಶ್ನೆ ಏನಂದ್ರೆ, ಈಗ ನಾವು TMT ಟಾಕ್ಸ್ ಅಂತ ಏನ್ ಕನ್ವರ್ಸೇಷನ್ ಮಾಡತ್ತೀವಲ್ಲ ಸರ್, ಈ ಒಂದ್ ಪ್ಲಾಟ್ಫಾರ್ಮ್ ಒಳಗ ನಿಮ್ಮ ಪ್ರಕಾರ ಇಲ್ಲಿ ತನಕ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಅಥವಾ ಡೈರೆಕ್ಟರ್ ಅದಾರ, ನೀವು ಅವ್ರಿಗೆ ಕರ್ಕೊಂಡ್ ಅವ್ರ ಜೊತೆ ಮಾತಾಡ್ಬೇಕು, ನಿಮಗ್ ಕಂಟೆಂಟ್ ಸಿಗ್ತೈತಿ ಅಂತಂದ್ರೆ ಅವ್ರು ಯಾರು 3 ಜನ ಡೈರೆಕ್ಟರ್ ಅಥವಾ ಆಕ್ಟರ್? ಒಬ್ರು ಗಡ್ಡ ವಿಜಯ್ ಅಂತ ಇದಾರೆ. ಓಕೆ. ಗಡ್ಡ ವಿಜಯ್ ಅವರು ಯಾರಂದ್ರೆ ದ್ಯಾವ್ರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಯೋಗರಾಜ್ ಭಟ್ರ ಹತ್ರ ಮೇನ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿದ್ರು. ದ್ಯಾವ್ರಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ, ವೆರಿ ರಾ, ಆಯ್ತಾ, ತುಂಬಾ ಚೆನ್ನಾಗಿದೆ ಆ ಸಿನಿಮಾ. ಆಕ್ಚುಲಿ ಆ ತರ ಒಂದು ಒಳ್ಳೆ ಸಿನಿಮಾ ಮಾಡಿದಂತ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಮಾಡಿದ್ರೆ ಅದು ಓಡ್ಲಿಲ್ಲ. ಒಂದು ಸಿನಿಮಾ ಇಟ್ಟಾದ ತಕ್ಷಣ ಇನ್ನೊಂದು ಸಿನಿಮಾ ಇಟ್ಟಾಗುತ್ತೆ ಆ ತರ ಏನಿಲ್ಲ. ಬಟ್ ಅವ್ರಿಗೆ ಕರೆದು ಯಾರೋ ಅವಕಾಶ ಕೊಡಲ್ಲ. ಅವ್ರ ಜೀವನ ಹೆಂಗ್ ನಡೀತಿದೆ, ಯಾಕಂದ್ರೆ ನನಗೆ ಕಂಪೇರ್ ಮಾಡಿದ್ರೆ ಅವ್ರು ಎಲ್ಲ ತುಂಬಾ ಸೀನಿಯರ್ಗಳು. ಓಕೆ, ಅವ್ರನ್ನ ಕರೆದು ಕೇಳಿ, ಎಷ್ಟು ಸಿನಿಮಾ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೀರಾ ಸರ್, ಆಯ್ತಾ, ನಿಮ್ಗೆ ನಿಮ್ಮ ಗುರುಗಳಾದಂತ ಯೋಗರಾಜ್ ಭಟ್ರು ನಿಮ್ಗೆ ಏನು ಅಂದ್ರೆ ಒಬ್ಬ ಸೀನಿಯರ್ ಆಗಿ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ, ಈಗ ಸಿನಿಮಾ ಮಾಡ್ತಿದ್ದೀರಾ, ಹೆಂಗೆ ಜೀವನ ಹೆಂಗೆ ಅನ್ನೋ ತರ ಅವ್ನು ಕೇಳಿ. ಗಡ್ಡ ವಿಜಯ್ ಅವ್ರು ಕೇಳಿ. ಆಮೇಲೆ ಸೂರಿ ಸರ್ ಇಂಟರ್ವ್ಯೂ ಮಾಡಿ. ಓಕೆ, ಸೂರಿ ಸರ್ ನನ್ ಕೇಳಿದ ಕ್ವಶನ್ ಅವ್ರಿಗೂ ಕೇಳಿ, ಏನಂತ ಡೈರೆಕ್ಟರ್ ಪರಿಸ್ಥಿತಿಗಳು ಹೆಂಗಿದೆ, ಹೊಸದಾಗಿ ಬರೋರು ನೀವ್ ಏನ್ ಹೇಳ್ತೀರಾ. ಓಕೆ, ಸೊ ಈಗ ಅಷ್ಟು ಇಟ್ ಸಿನಿಮಾಗ ಹೋಗ್ತು ಕೊಟ್ಟವ್ರೆ, ನೀವೇ 1 ವರ್ಷ 2 ವರ್ಷ ಸಿನಿಮಾನೇ ಮಾಡಿರಲ್ಲ, ಯಾಕೆ, ಏನು ಅದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ ಸಿಗಲ್ಲ ಅಂತನಾ, ಆಯ್ತಾ. ಸೊ ಅಂದ್ರೆ ಒಂದು ಸಿನಿಮಾನ ಡೈರೆಕ್ಟರ್ ಮೇನು ಅಂತ ಹೇಳ್ತಾರೆ, ಬಟ್ ಆದ್ರೂ ಏನಕ್ಕೆ ಒಬ್ಬ ಡೈರೆಕ್ಟರ್ ಯಾಕೆ 2 ವರ್ಷ 3 ವರ್ಷ ಸಿನಿಮಾನೇ ಮಾಡಲ್ಲ ಅನ್ನೋ ತರ ಎಲ್ಲ ಕೇಳಿ. ಸೂರಿ ಸರ್ ಕೇಳಿ, ಗಡ್ಡೆ ವಿಜಯ್, ಸೂರಿ ಸರ್, ಗಿರೀಶ್ ಕಾಸ್ಟ್ರೋರ್ ಹೇಳಿ ಕೇಳಿ. ಏನಂತ ಕೇಳಿ ಅಂದ್ರೆ, ಆಗಿನ ಕಾಲದಲ್ಲಿ ನೀವು ಆರ್ಟ್ ಮೂವಿಗಳು ಮಾಡ್ತಿದ್ರಿ, ನಿಮ್ಗೆ ಅವಾರ್ಡ್ ಪಕ್ಕ ಬರ್ತಿತ್ತು, ಗವರ್ಮೆಂಟ್ ಇಂದ ಸಬ್ಸಿಡಿಗಳು ಬರ್ತಿದ್ವು. ಓಕೆ, ಈಗ ಟಿವಿ ಇಲ್ಲ, ಟಿವಿ ರೈಟ್ಸ್ ಇಲ್ಲ, OTT ಸಿಗಲ್ಲ. ಓಕೆ, ನೀವ್ ಯಾಕೆ ಸಿನಿಮಾ ಮಾಡ್ತಿಲ್ಲ ಅನ್ನೋ ತರ ಕೇಳಿ. ಎಸ್ ಸರ್. ಸರ್, ಇಲ್ಲಿವರೆಗೆ ನಮ್ಮ ಸಂವಾದದೊಳಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ ಸರ್ ನಮ್ಗೆ. ನನ್ಗೆ ಗೊತ್ತಿರೋಷ್ಟು ಹೇಳಿದೀನಿ, ನಾನು ಏನ್ ಹೇಳಿದೀನಿ ಎಲ್ಲವೂ ಸತ್ಯ, ಅಷ್ಟೊಂದು ಗ್ಯಾರಂಟಿ ಹೇಳಬಲ್ಲ. ಆಮೇಲೆ ನನಗೆ ಅನ್ಸಿದ್ದೇನಂದ್ರೆ, ನೀವು ಫಿಲ್ಟರ್ಲೆಸ್ ಆಗಿ ಮಾತಾಡಿದ್ ನಮಗ್ ಬಹಳ ಮನಸ್ಸಿಗೆ ಬಹಳ ಆಕ್ಚುಲಿ ನೀವು ಖುಷಿ ನನಗೆ ಫೋನ್ ಮಾಡಿದಾಗ ನಾನು ಏನ್ ತುಂಬಾ ಹೆಸರೇ ಮಾಡಿಲ್ವಲ್ಲ, ಏನಕ್ಕೆ ನಾನು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತ ನಾನು ಕೇಳೋಣ ಅಂತಿದ್ದೆ. ಆಕ್ಚುಲಿ ನೀವ್ ಬಂದಾಗ ಕೇಳದೆ ಕೂಡ ಹೌದು. ಇಲ್ಲ ಸರ್, ನೀವ್ ಹೇಳಿದ್ರಿ ಸಣ್ಣ ಡೈರೆಕ್ಟರ್ ಅಂತ, ನನಗೆ ಹಂಗ ಅನ್ಸಿಲ್ಲ ಸರ್. ಸಣ್ಣ ಡೈರೆಕ್ಟರ್ ನಿಮ್ಗೆ ಯಾಕೆ ನನ್ನ ಇಂಟರ್ವ್ಯೂ ಮಾಡ್ಬೇಕು ಅನಿಸ್ತು ಮೇಡಮ್?
ಸರ್ ನಾನ್ ಪರ್ಸನಲ್ ಆಗಿ ಹೇಳ್ಬೇಕಂತಂದ್ರೆ ಹ್ಮ್. ಒಬ್ಬ ಮನುಷ್ಯ ಅದ ಜಾನ್ರ ನೀವು ಚೂಸ್ ಮಾಡ್ಕೊಂಡಿದ್ ನನಗ್ ಬಹಳ ಸರ್ಪ್ರೈಸ್ ಓಕೆ ಅನಿಸ್ತು. ಓಕೆ ಒಮ್ಮೆಲೆ ನೀವು ಒಂದು ಅಂದ್ರ ಈ ತರ ಒಂದು ಹಾರರ್ ಜಾನ್ರಾದಿಂದ ಹಿಡ್ಕೊಂಡು ರೊಮ್ಯಾಂಟಿಕ್ ಜಾನ್ರ, ಅದು ಅಷ್ಟು ಸೆನ್ಸಿಟಿವ್ ಆಗಿರುವಂತ ಟಾಪಿಕ್ ಅನ್ನ ಬಹಳ ಗಟ್ಸ್ ಬೇಕು ಸರ್ ಅದಕ್ರಿ. ಬಹಳ ಬೋಲ್ಡ್ ಆಗಿರ್ಬೇಕು. ಆ ಒಂದು ಬೋಲ್ಡ್ನೆಸ್ ಗೆ ನನಗ ಮೇ ಬಿ ನಾನ್ ಇವತ್ ನಿಮ್ ಜೊತೆ ಇಲ್ಲಿ ಮಾತಾಡತ್ತೇನೆ ಅಂತ ಅನಿಸ್ತೇನೆ ಥ್ಯಾಂಕ್ಸ್ ಸರ್. ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಇದೇ ರೀತಿ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಕಥೆಗಳು ಇಂಡಸ್ಟ್ರಿ ಕೊಡ್ರಿ ಸರ್ ನೀವು. ಖಂಡಿತ ಮೇಡಮ್, ನಿಮ್ಮ ಪ್ರಯತ್ನ ಮಾಡ್ತೀನಿ. ಎಸ್ ಸರ್, ವಿಷಯಗಳು ಬಹಳ ಜನರಿಗೆ ತಲುಪ್ಲಿ ಅಂತ ಆಶಿಸ್ತೇವೆ ಸರ್. ದ ಮೂವಿ ಟ್ರಕ್ ಚಾನೆಲ್ ಇಂದ ನಿಮ್ಗ ನಾವು ಆಲ್ ದ ಬೆಸ್ಟ್ ಹೇಳಕ್ ಥ್ಯಾಂಕ್ ಯು ಇಷ್ಟಪಡ್ತೀವಿ ಸೋ ಸರ್. ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಿಮ್ಮ ಯೂಟ್ಯೂಬ್ ಚಾನಲ್ ದೊಡ್ಡದಾಗಿ ಬೆಳೀಲಿ, ನಮ್ಮ ಏನೋ ಯಾರ ಕೈಗೂ ಸಿಗದೇ ಇರೋ ತರ ಬೆಳೀಲಿ. ಬಟ್ ಬೆಳೆದ್ಮೇಲೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮರಿಬೇಡಿ. ಇಲ್ಲ ಸರ್, ನಾವ್ ಆಕ್ಚುಲಿ ನಮ್ ಬಾಲ್ಯದಿಂದನ ನಮ್ ಸಿನಿಮಾದಿಂದನ ಕಲ್ತಿದ್ರಿ ನಾವು. ಶಾಲೆಯಿಂದ ಎಷ್ಟ್ ಕಲ್ತಿದೀವಿ, ಸಿನಿಮಾದಿಂದನೂ ಅಷ್ಟೇ ಕಲ್ಕೊಂಡ್ ಬಂದಿವಿ. ಈಗ ನಮ್ಮ ಕನ್ನಡದಲ್ಲಿ ಒಂದ್ ಲೇಡಿ ತುಂಬಾ ಫೇಮಸ್ ಇದಾರೆ ಯೂಟ್ಯೂಬ್ ಚಾನಲ್ ಅವರು. ಹಾ ರೀ ಸರ್. ಸೊ ಅವ್ರು ಹೆಂಗೆ ಅಂದ್ರೆ ಅವ್ರು ಹೊಸಬ್ರನ್ನ ಸೇರ್ಸೋದಿಲ್ಲ ಅವ್ರ ಹಾ ಚಾನಲ್ಗೆ. ರೀ, ಹಾ ರೀ. ಓಕೆ, ಆಮೇಲೆ ಅವ್ರು ಕೇಳ್ದಷ್ಟೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಇಂಟರ್ವ್ಯೂನೇ ಮಾಡಲ್ಲ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಆ ತರ ಮಾಡ್ಬೇಡಿ. ಇಲ್ಲ ನೀವ್ sir. ಎಷ್ಟೇ ಬೆಳೆದ್ರು ದೊಡ್ಡ ಪ್ರೊಡಕ್ಷನ್ ಇದ್ರೆ ಅವ್ರ ಹತ್ರ ದುಡ್ಡು ತಗೊಳ್ಳಿ. ಓಕೆ, ಚಿಕ್ಕ ಪ್ರೊಡಕ್ಷನ್ ಇದ್ರೆ ಚಿಕ್ಕ ಅಮೌಂಟ್ ಕೊಟ್ಟರು ಮಾಡ್ಕೊಡಿ. ಕೆಲವ್ರ ಹತ್ರ ಏನು ಕೊಡಕ್ ಆಗಲ್ಲ ಅಂದ್ರು ಪಾಪ, ಬಟ್ ಸಿನಿಮಾಗೋಸ್ಕರ ಹೆಲ್ಪ್ ಮಾಡಿ ಅಂತ ಅಷ್ಟೇ. ಸರ್ ನಾವೆಲ್ಲ ಸಿನಿಫೈಲ್ಸ್, ಆದಷ್ಟು ನಾವ್ ಹೆಚ್ಚು ನಿಮ್ಮ ಫಿಲ್ಮ್ ಮೇಕರ್ಸ್ ಏನದಾರ ಅವರು ಇನ್ನೊಂದ್ ಫಿಲ್ಮ್ ಮೇಕರ್ಸ್ ಗೆ ಒಂದ್ ಸಜೆಷನ್ಸ್ ಕೊಡ್ತಾರ ಸರ್. ಅವರಿಗೆ ಸಪೋರ್ಟ್ ಆಗ್ಲಿ ಅಂತ ನಾವು ಇದು ಒಂದು TMT ಮಾಡಿ ಟಾಕ್ಸ್ ಮೇಡಮ್. ಆಕ್ಚುಲಿ ನಾನು ತುಂಬಾ ಹಿಂದೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತಿದೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಹೊಸ್ತರಲ್ಲಿ. ಏನಂದ್ರೆ ನಮ್ದು ಅಸೋಸಿಯೇಷನ್ ಇತ್ತು ಗಾಂಧಿನಗರದಲ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ಗಳು. ಸೊ ಒಂದ್ 300-350 ಜನ ಇದ್ರು. ಅದು ಪುಟ್ಟಣ್ಣವ್ರ ಕಾಲದಿಂದನೂ ಅವರು ಸ್ಟಾರ್ಟ್ ಮಾಡಿದ್ದು ಡೈರೆಕ್ಟರ್ ಸಂಘ. ಸೊ ಈ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಸಪರೇಟ್ ಸಂಘ ಇದೆ. 300-350 ಜನ ಇದ್ರು. ನನಗೊಂದು ಆಸೆ ಇತ್ತು, ಏನು ಎಲ್ರು ಮಾತಾಡಿಸಿ ಡಾಕ್ಯುಮೆಂಟ್ ಮಾಡ್ಬೇಕು. ಹೊಸದಾಗಿ ಬಂದಿರೋ ಅಸಿಸ್ಟೆಂಟ್ ಡೈರೆಕ್ಟರ್, ಅವನ ಪರಿಸ್ಥಿತಿ ಏನು, ಅವನದು ಲೈಫ್ ಹೆಂಗ್ ನಡೀತಿದೆ, ಅವನ ಫ್ಯಾಮಿಲಿ ಹೆಂಗೆ. ಓಕೆ, ಸೊ ಸ್ವಲ್ಪ ಆಲ್ರೆಡಿ 5-6 ವರ್ಷ ಸಿನಿಮಾ ವರ್ಕ್ ಮಾಡಿರೋರು, ಅವ್ರ ಲೈಫ್ ಹೆಂಗ್ ನಡೀತಿದೆ. ಕೆಲವರು ಮೇಡಮ್ ನೀವು ನಂಬಲ್ಲ, 40-50 ಸಿನಿಮಾ ಮೇಡಮ್ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ, ಕೋ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ. ಅವ್ರಿಗೆ ಡೈರೆಕ್ಟರ್ ಆಗಕ್ಕೆ ಅವಕಾಶನೇ ಸಿಕ್ಕಿರಲ್ಲ. ಅವ್ರ ಜೀವನ ಹೆಂಗ್ ನಡೀತಿದೆ. ಸೊ ಈ ತರ ನಾನು ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತಿದೆ ಸರ್. ನೀವು ಡಾಕ್ಯುಮೆಂಟ್ರಿ ಮಾಡ್ಬೇಕಂತ ಹೇಳತ್ತೀರಿ. ಆಲ್ರೆಡಿ ಕುಲ್ದೀಪ್ ಕಾರ್ಯಪ್ಪ, ಸಾಯಿ ಶ್ರೀನಿಧಿ, ಪ್ರಜ್ವಲ್ ರಾಜ್, ಸಂಕತ್ ಮತ್ತೆ ಅಪೂರ್ವ ಭಾರದ್ವಾಜ್, ಇವ್ರು 5 ಜನ ಸೇರಿ ಒಂದು ಆಂಥಾಲಜಿ ಸಿನಿಮಾ ಮಾಡ್ಯಾರ ಸರ್, BTS ಅಂತ. ಅಂದ್ರೆ ಸಿನಿಮಾ ಒಳಗಡೆ ಅಂದ್ರೆ ಈಗ ಒಬ್ಬ ಮೇಕಪ್ ಆರ್ಟಿಸ್ಟ್, ಅವನ್ ಲೈಫ್ ಹೆಂಗಿರುತ್ತ, ಆಮೇಲೆ ಒಬ್ಬ ಸಣ್ಣ ಊರ್ನವನು ಹೀರೋ ಆಗ್ಬೇಕಂತಾನ. ಸೊ ಅದು ಒಂದು ಜರ್ನಿ ಏನೈತಲ್ರಿ, ಅದನ್ನ ಆಲ್ರೆಡಿ ಸಿನಿಮಾ ಮಾಡಿದಾರೆ ಸರ್, ಆಂಥಾಲಜಿ ಅಂತ. ಆಂಥಾಲಜಿ ಇದ್ರೊಳಗೆ 5 ಕಥೆಗಳು ಮಾಡ್ಯಾರ ಸರ್. ನೀವು ಫ್ರೀ ಇದ್ದಾಗ ನೋಡ್ರಿ ಸರ್, ಅದು ಒಳ್ಳೆ ಸಿನಿಮಾ ಅದು. ಸೊ ನಿಮ್ಮ ಒಂದು ವಿಚಾರಕ್ಕೆ ಅದು ಮ್ಯಾಚ್ ಆಗುತ್ತೆ ಅನ್ಸ್ತ, ಅದಕ್ಕೆ ನಾನು ನಿಮ್ಗೆ ಸಜೆಷನ್ ಮಾಡಿದೆ ಸರ್. ಎಸ್ ಸರ್. ಸರ್ ಆಲ್ ದ ಬೆಸ್ಟ್ ಸರ್ ನಿಮ್ಮ ಮುಂದಿನ ವೆಂಚರ್ಸ್ ಗಳಿಗೆ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ನೆಕ್ಸ್ಟ್ ಯಾರೇ ಫಿಲ್ಮ್ ಮೇಕರ್ಸ್ ಅಂದ್ರೆ ಒಬ್ಬ ಹೀರೋ ಆಗ್ಬೇಕು ಅಂತ ಬರೋದಾಗ್ಲಿ, ಯಾರೇ ಫಿಲ್ಮ್ ವರ್ಕ್ ಮಾಡ್ಬೇಕಂತ ಬರೋದು, ಬಂದ ತಕ್ಷಣ ನಾನು ದುಡ್ಡು ಮಾಡ್ಬಿಡ್ತೀನಿ, ಇದರಿಂದನೇ ಬರ್ತೀನಿ ಅನ್ಕೊಂಡು ಬರಬೇಡಿ. ಓಕೆ, ಇದು ಟೈಮ್ ತಗೊಳುತ್ತೆ. ಆಮೇಲೆ ನಿಮ್ಮನ್ನ ಯಾರು ಕರೆದಿಲ್ಲ, ನನ್ನನ್ನು ಯಾರು ಕರೆದಿಲ್ಲ. ನೀನ್ ಇಲ್ಲಿ ಬಾ, ಹೀರೋ ಆಗು, ಸಿಂಗರ್ ಆಗು, ಡೈರೆಕ್ಟರ್ ಆಗು ಅಂತ ಕರೆದಿಲ್ಲ. ಬಂದಿದೀವಿ. ಎಲ್ಲಾ ಇಂಡಸ್ಟ್ರಿಯಲ್ಲಿ ಕಷ್ಟ ಇರಂಗ್ ಇಲ್ಲೂ ಕಷ್ಟ ಇದೆ. ಅದನ್ನ ದಾಟ್ಕೊಂಡು ನಾವು ಮುಂದೆ ಹೆಂಗ್ ಹೋಗ್ತೀವಿ. ಬಟ್ ನಾವು ಮುಂದಕ್ಕೆ ಹೋದಾಗ ನಮ್ಮ ಹಿಂದಿನ ದಾರಿನ ಮರಿಬಾರ್ದು. ನಾವು ಇನ್ನೊಬ್ರಿಗೆ ಅವಕಾಶ ಕೊಡೋದು ಮರಿಬಾರ್ದು. ಇದು ನನ್ನ ಕಡೆಯಿಂದ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಹೀರೋಗಳಿಗೆ ಅಥವಾ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಸೊ ಒಂದು ಚಿಕ್ಕ ಕಿವಿ ಮಾತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು.